ಹಾಲುನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ನಿಜವಾಗಿಯೂ ನಾವು ಕರ್ನಾಟಕದವರು ಬಹಳ ಭಾಗ್ಯವಂತರು ಅಂತ ಹೇಳಬೇಕು. ಮೊದಲಿನಿಂದಲೂ ಕರ್ನಾಟಕ ಐಶ್ವರ್ಯ ದೃಷ್ಟಿಯಿಂದಲೂ ಬಹಳ ದೊಡ್ಡ ಸಂಪತ್ತನ್ನು ಹೊಂದಿರತಕ್ಕಂಥ ಪ್ರಾಂತ. ಅದೇ ರೀತಿಯಾಗಿ ಇಲ್ಲಿ ಅನೇಕ ಶರಣರು, ಅದೇ ರೀತಿಯಾಗಿ ದಾಸರು, ಕನಕದಾಸರು, ಪುರಂದರದಾಸರು, ಅಲ್ಲದೆ ಅನೇಕ ಸಾಧು ಸತ್ಪುರುಷರು ಕರ್ನಾಟಕದಲ್ಲಿ ಹುಟ್ಟಿ ಬೆಳಗಿದೆ. ಮಹಾರಾಜ ಹೇಳ್ತಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿ ಬಂದ ಅಂದ್ರೆ ಆ ಸಮಾಜದ ಭಾಗ್ಯ ಅಂತ ತಿಳ್ಕೊಂಡು. ಯಾಕೆ ಅಂದ್ರೆ ಸಮಾಜದ ಒಂದೇನಾದ್ರೂ ಉನ್ನತಿ ಅನ್ರಿ, ಅಭಿವೃದ್ಧಿ ಅನ್ರಿ, ಸುಧಾರಣೆ ಅನ್ರಿ, ನಾವು ನೋಡ್ತೀವಿ ಸಮಾಜದಲ್ಲಿ ಅನೇಕ ಪ್ರಕಾರದ ಶಿಬಿರಗಳಾಗ್ತವೆ, ಸಭೆಗಳಾಗ್ತವೆ, ಸಮಾವೇಶಗಳಾಗ್ತವೆ, ಸಮ್ಮೇಳನ ಆಗ್ತವೆ, ರಾಜಕೀಯ ಶಿಬಿರ ಅಂತಾರೆ, ಶೈಕ್ಷಣಿಕ ಶಿಬಿರ ಅಂತ ಮಾಡ್ತಾರೆ, ಆರೋಗ್ಯ ಶಿಬಿರ ಅಂತ ಮಾಡ್ತಾರೆ, ಔದ್ಯೋಗಿಕ ಶಿಬಿರ ಅಂತ ಮಾಡ್ತಾರೆ, ಇನ್ನು ಅನೇಕ ಪ್ರಕಾರದ ಕೃಷಿ ಶಿಬಿರ ಅಂತ, ಕೃಷಿ ಮೇಳ, ಕೃಷಿ ಮೇಳ, ಇಂಥವು ಅನೇಕ ಶಿಬಿರ ಸಮ್ಮೇಳನಗಳಾಗ್ತವೆ. ಅದು ಎಲ್ಲ ಎಂಥವು ಅಂದ್ರೆ ಏಕಾಂಗಿಯವ, ಸಮಾಜದ ಒಂದು ಅಂಗವನ್ನ ಸುಧಾರಿಸುವ ದೃಷ್ಟಿಯಿಂದ ಆಗ್ತಕ್ಕಂಥ. ಈಗ ರಾಜಕೀಯ ಶಿಬಿರ ಆಗ್ತದೆ, ಅವ್ರ ರಾಜಕೀಯ ದೃಷ್ಟಿಯಿಂದ ರಾಜಕೀಯ ಒಂದೇನಪ್ಪಾ ಅಂದ್ರ ವಿಭಾಗವನ್ನ, ರಾಜಕೀಯ ಒಂದು ಕ್ಷೇತ್ರವನ್ನು ಸುಧಾರಿಸುವ ದೃಷ್ಟಿ. ಆರ್ಥಿಕ ಶಿಬಿರ ಆಗ್ತದೆ, ದುಡ್ಡನ್ನು ಹೆಂಗ ಬಹಳಷ್ಟು ಗಳಿಸ್ಬೇಕು, ಹೆಂಗದು ದುಡ್ಡಿನ ವಿನಿಯೋಗ ಅನ್ನೋ ಬಗ್ಗೆ ಆಗ್ತದೆ. ಆರೋಗ್ಯ ಶಿಬಿರ ಅಂತ ಮಾಡ್ತಾರೆ, ಕಣ್ಣು, ಕಿವಿ, ಅಂಟಿ ಅಂತಾರೆ, ಕಣ್ಣಿನ ಶಿಬಿರ ಅಂತಾರೆ, BP ಶಿಬಿರ, ಶುಗರ್ ಶಿಬಿರ, ಏನೇನೋ ಮಾಡ್ತಾರೆ. ಶೈಕ್ಷಣಿಕ ಶಿಬಿರ ಅಂತ ಮಾಡ್ತಾರೆ. ಅದು ಇವೆಲ್ಲ ಏನವ ಸಮಾಜದ ಏಕಾಂಗವನ್ನ, ಒಂದು ಅಂಶವನ್ನ ಅಭಿವೃದ್ಧಿಗೊಳಿಸ್ಲಿಕ್ಕೆ ಮಾಡ್ತಕ್ಕಂಥ ಶಿಬಿರಗಳು, ಸಮ್ಮೇಳನ. ಅದು ಸಮಗ್ರವಾಗಿ ಸಮಾಜವನ್ನ ಉನ್ನತಗೊಳಿಸ್ತಕ್ಕಂಥ ಶಿಬಿರ ಯಾವಾದ್ರೂ ಆಗ್ತವೆ, ಸಮ್ಮೇಳನಗಳು ಯಾವಾದ್ರೂ ಆಗ್ತವೆ ಅಂತಂದ್ರೆ ಆಗ್ತವೆ.
ಯಾವುವು ಅಂದ್ರೆ ಆಧ್ಯಾತ್ಮಿಕ ಶಿಬಿರಗಳು, ಆಧ್ಯಾತ್ಮಿಕ ಶಿಬಿರ, ಆಧ್ಯಾತ್ಮಿಕ ಸಮ್ಮೇಳನ, ಆಧ್ಯಾತ್ಮಿಕ ಸಮಾರಂಭಗಳು. ಯಾಕೆ ಅಂದ್ರೆ ಮನುಷ್ಯನ ಸುಧಾರಣೆಯ ದೃಷ್ಟಿಯಿಂದ ನಾವು ಇವತ್ತು ಎರಡು ಅಂಗಗಳನ್ನು ನೋಡ್ತೀವಿ. ಒಂದು ಅಂದ್ರೆ ಬಾಹ್ಯಾಂಗ, ಇನ್ನೊಂದು ಏನು ಅಂದ್ರೆ ಅಂತರಂಗ. ಮನುಷ್ಯನಲ್ಲಿ ಎರಡೂ ಅಂಗಗಳನ್ನು ಸುಧಾರಿಸತಕ್ಕಂತ ಒಂದು ಅನುಕೂಲತೆ ಅದ. ಮೊನ್ನೆ ನಾವು ವಿಕಾಸವಾದದ ಬಗ್ಗೆ ಮಾತಾಡ್ಲಿಕ್ಕೆ ಈ ಶಾಲೆಗಾದ ಡಾರ್ವಿನ್ನ ವಿಕಾಸವಾದ, ಮಂಗಗಳಿಂದ ಮನುಷ್ಯ ಆದ ಅಂತ ಹೇಳ್ತಾರೆ. ಮಂಗಗಳಿಂದ ಮನುಷ್ಯ ಆದ ಅಂತ ಇಟ್ಕೊಳ್ಳ. ಈ ದಶಾವತಾರ ಏನವನು ಇದು ವಿಕಾಸದ ಹಂತದ ಭಾವದಲ್ಲಿನೇ ಇರ್ತಕ್ಕಂಥ. ಜೀವನ ಪ್ರಾರಂಭ ಆದದ್ದೇ ನೀರಿನಲ್ಲಿದ್ದ, ಮತ್ಸ್ಯ, ಕೂರ್ಮ, ಆಮೇಲೆ ಭೂಮಿ ಮೇಲೆ ವರಾಹ, ನರಸಿಂಹ ಇತ್ಯಾದಿ ಇತ್ಯಾದಿ. ಏಕಾಣು ಜೀವಿ ಅಂತ ನಾವು ಶಾಲೆ ಕಾಲೇಜ್ ನೋಡ್ತಿದ್ವಿ. ಅಮೀಬಾ ಪ್ಯಾರ್ಮೇಸಿಯಂ ಅಂತಾರ. ಒಂದು ದುರ್ಬಿಂದಾಗಿಂದ ನೋಡ್ಬೇಕು ನಾವು. ಅವು ಸಮುದ್ರದಾಗ ಅವು ನೀರ್ನಾಗ ಇರ್ತವೆ. ಜಗತ್ತಿನೊಳಗಿನ ದೊಡ್ಡ ಪ್ರಾಣಿಗಳು ನೀರ್ನಾಗ ಇರ್ತವೆ. ತಿಮಿಂಗಲು ಅವು ಒಂದೊಂದು ಆನಿ ಉಪ್ಪಿನಕಾಯಿ ಬಾಡ್ಸ್ಕೊಂಡಂಗೆ ಬಾಡ್ಸ್ಕೊಂಡ್ಬಿಡ್ತಾವ, ತಿಂದ್ಬಿಡ್ತಾವ. ಹಡಗನ ಉಳಿಸ್ತಾವ. ಅಂತ ದೊಡ್ಡ ಪ್ರಾಣಿನೂ ಸಮುದ್ರದಾಗ ನೀರ್ನಾಗ ಇರ್ತವೆ. ವಿಕಾಸ ಶುರು ಆಗೋದು ಅಲ್ಲಿಂದನ ಶುರು ಆಯ್ತು. ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಪೃಥ್ವಿ, ಪೃಥಿವ್ಯಾ ಓಷಧಯ, ಓಷಧಿಭ್ಯ ಅನ್ನ, ಅನ್ನಾತ್ ಪುರುಷ ಅಂತ. ಮಂಗನಿಂದ ಮಾನವ ಅಂತ ಇಟ್ಟುಕೊಳ್ಳ. ಮನುಷ್ಯ ಸಾವಿರಾರು ಸಹಸ್ರಾರು ವರ್ಷಗಳಿಂದ ಆ ಮಂಗನಲ್ಲಿ ಅನೇಕ ದೈಹಿಕವಾಗಿರ್ತಕ್ಕಂಥ ಒಂದು ಬದಲಾವಣೆಗಳಾಗಿ ಮನುಷ್ಯ ಮಟ್ಟಕ್ಕೆ ಬಂದ್ವಿ. ಬರೋಬ್ಬರಿ ಅದ, ಇರ್ಕೊಳ್ತ ಒಪ್ಪಿಕೊಳ್ಳೋಣ. ಅದೇನ್ ಕರೆ, ಅದೇನ್ ಬರೋಬ್ಬರಿ ಅಲ್ಲ. ಆದ್ರೆ ಹಂಗಾರೆ ಹೆಂಗ ಮಂಗನಿಂದ ಮಾನವ ಆದ್ನು ದೇಹದಿಂದ, ಮುಂದೆ ಮಾನವನಿಂದ ಮುಂದೆ ಏನಾಗ್ತೀವಿ ನಾವು? ಇದ್ರ ಮ್ಯಾಲೂ ಮತ್ತೇನಾದ್ರು ವಿಕಾಸ ಆಗ್ಬೇಕಲ್ಲ ದೇಹದಲ್ಲಿ. ಇನ್ನೊಂದು 10,000 50,000 ವರ್ಷಕ್ಕೆ ಕಿವಿ ದೊಡ್ಡ ಆಗ್ತವೆ, ಮೂಗಿನಷ್ಟು ಉದ್ದ ಆಗ್ತದೆ. ಹಂಗೇನಾರ ಅವ ಏನ್ರಿ? ಇನ್ನೊಂದ್ 2 ಕೈ ಹುಡ್ತಾವ ಹಿಂದ. ವಿಕಾಸ. ಆದ್ರೆ ಮಜಾ ಏನದ ಅಂದ್ರ ಇಲ್ಲಿಗೆ ಮುಗೀತು ವಿಕಾಸ. ದೇಹ ದೃಷ್ಟಿಯಿಂದ ಅರ್ಥಾತ್ ಈ ವಿಕಾಸದ ಒಂದು ಪರಮೋಚ್ಚ ಅವಸ್ಥಾ ಮುಟ್ಟಿವ್ ನಾವು. ಇನ್ನು ಮುಂದೆ ಏನೂ ವಿಕಾಸ ಇಲ್ಲಿದ್ರ. ಇನ್ನು ಕೋಟಿಗಟ್ಟಲೆ ವರ್ಷ ಆದ್ರೂ ಮನುಷ್ಯ ಇಲ್ಲ, ಹೆಂಗಿದ್ದ ಈಗ ಹೆಂಗಿದ್ದನೋ ಹೆಂಗೆ ಅಂತ. ಹಂಗಾದ್ರೆ ವಿಕಾಸದ ಹಂತನ ಮುಗೀತೇನು ಅಂದ್ರೆ ಇಲ್ಲ. ಇನ್ನು ಎದರ ವಿಕಾಸ ಆಗ್ಬೇಕಾಗಿದೆ ಅಂದ್ರೆ ಆಂತರಿಕ ವಿಕಾಸ. ವಿಶೇಷತಃ ಎದುರದು ಅಂದ್ರೆ ಕಣ್ಣಿನಲ್ಲಿ ಏನ್ ವ್ಯತ್ಯಾಸ ಆಗ್ತದೆ ಅಂತಿಲ್ಲ, ಕಿವಿಯಲ್ಲಿ ಏನ್ ವ್ಯತ್ಯಾಸ ಇಲ್ಲ. ವಿಕಾಸ ಆಗುವುದೇನಾದ್ರೂ ಇದ್ರೆ ಮನಸ್ಸು ಮತ್ತು ಬುದ್ಧಿ ಒಳಗೆ ವಿಕಾಸ. ಇನ್ನು ಮುಂದಿನ ವಿಕಾಸದ ಇದು ಏನು ಅಂದ್ರೆ ಬುದ್ಧಿಯ ವಿಕಾಸ. ಅದು ಬಹಳಷ್ಟು ಮಟ್ಟಿಗೆ ಆಗಿದೆ, ಇನ್ನೂ ಆಗ್ತದೆ. ಬುದ್ಧಿ ಇನ್ನೂ ವಿಕಾಸ ಉಂಟು. ಈ ನಮ್ಮ ಅಜ್ಜ ಮುತ್ತಜ್ಜರಿಗಿಂತೂ ನಮ್ಮ ಮೊಮ್ಮಕ್ಕಳು ಎಷ್ಟು ಶಾಣೆ ಇರ್ತವೆ ನೋಡ್ರಿ. ನಮಗ ಆಶ್ಚರ್ಯ ಎಷ್ಟು ಶಾಣೆ ಅದ. ನಾವು ಬಹಳ ಧಾತ್ರಿ ಇದ್ವಿ, ಈಗಿನ ಹುಡುಗರು ಭಾರಿ ಶಾಣೆ. ಬುದ್ಧಿಯ ವಿಕಾಸ. ಆದ್ರೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಕಾಸದ ಒಂದೇನು ಪ್ರಕಾರವನು ಅಥವಾ ದಿಶಾವನು, ಅವು 2 ದಿಶಾ. ಒಂದು ಹೊರಗಿನ ಜಗತ್ತಿನಲ್ಲಿ
ದೃಶ್ಯದಲ್ಲಿ ಒಂದು ವಿಕಾಸ, ಆಮೇಲೆ ಸೂಕ್ಷ್ಮದಲ್ಲಿ ಅಂದ್ರೆ ಅಂತರಂಗದಲ್ಲಿ. ಈ ನಾವು ದೃಶ್ಯದಲ್ಲಿ ವಿಕಾಸದ ಬಹಳ ದೊಡ್ಡ ಮಟ್ಟಕ್ಕೆ ಬಂದೀವಿ. ಅದಕ್ಕೆ ನಾವೇನಂತೀವಿ ಅಂದ್ರೆ ವೈಜ್ಞಾನಿಕ ಆವಿಷ್ಕಾರ. ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಹೊರಗಿನ ಜಗತ್ತಿನಲ್ಲಿ, ದೃಶ್ಯ ಜಗತ್ತಿನಲ್ಲಿ ಕೇಂದ್ರೀಕರಿಸಿ ಅದ್ರೊಳಗಿಂದ ಆ ದೃಶ್ಯವಾಗಿರ್ತಕ್ಕಂಥ ಜಡವಾಗಿರ್ತಕ್ಕಂಥ ಜಗತ್ತಿನೊಳಗಿಂದ ತನ್ನ ಸುಖಾನುಕೂಲತೆಯ ಪರಮೋಚ್ಚ ಅವಸ್ಥಾಕ್ಕೆ ಮುಟ್ಟಾನ ಇನ್ನೂ ಮುಂದೆ ಹೋಗ್ತಾನೆ. ಈಗ ಒಂದು 20-25 ವರ್ಷದಿಂದ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇದ್ದು, ಈಗ ನೋಡ್ರಿ ಎಷ್ಟು ನಮೂನೆ ಟಿವಿ, ಎಷ್ಟು ಅದ್ರೊಳಗೆ ವಿಕಾಸ ಆಗಿದೆ. ಮನುಷ್ಯನ ಬುದ್ಧಿಶಕ್ತಿಯ ಒಂದು ಕೌಶಲ್ಯ. ಹಂಗಾದ್ರೆ ಮುಂದೇನು? ನೀವು ಮುಂದೆ ಎಲ್ಲಿ ಹೋಗಿ ಮುಟ್ಟುದಿಲ್ಲ. ದುರಂತ ಎಲ್ಲಿ ಹೋಗಿ ಮುಟ್ತಂದ್ರ ದುರಂತಕ್ಕೆ ಹೋಗಿ. ಹಂಗ ದಿನ ನಡೆದಾವ. ವಿಜ್ಞಾನಿಗಳು ಏನ್ ಮಾಡಿರ್ತಾರೆ, ಹೊಸ 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 ಅನ್ವೇಷಣೆ. ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಹೇಳ್ತಿರ್ತ, ಊಟ ಮಾಡಿಸೋ ಮಷಿನ್ ಬರ್ತಾವ. ಅವನು ಹಿಂಗ ತಾಟು ಬಡಿಸ್ಕೊಂಡು ಆ ಮಷಿನ್ ಮಗ್ಗಲ್ದಾಗ ಇಟ್ಬಿಟ್ರೆ ನಾವು ಯಾವ ಬಟನ್ ಒತ್ತೀವಿ, ಪಲ್ಯ ಅನ್ನ ಕಲಿಸ್ತದ, ಕಲಿಸಿ ಉಣಿಸ್ತದ. ನಾವು ಒಂದು ಸಿನಿಮಾ ನೋಡಿದ್ವಿ, ಬಹಳ ವರ್ಷ ಆಯ್ತು, ಚಾರ್ಲಿ ಚಾಪ್ಲಿನ್ ಮಾಡರ್ನ್ ಟೈಮ್ಸ್. ಅದ್ರೊಳಗ ಊಟ ಮಾಡಿಸೋ ಮಷಿನ್ ತೋರ್ಸ್ಯಾರ. ಅದು ಹಿಂಗ್ ತುತ್ತು ಹಾಕ್ತದ, ಆಮೇಲೆ ಬಾಯಿ ವರ್ಷಗೊಳುವಾಗ ಆ ಮಷಿನ್ ಕೆಟ್ಟ ಬಿಡ್ತದೆ. ಆ ಡಸ್ಟರ್ ತಗೊಂಡು ರಪ್ 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 ಕೊಡ್ಲಿಕ್ಕೆ ಹತ್ತದ ಬಾಯಿ. ಅದ್ ಬಂದ್ ಮಾಡೋದು ಕಠಿಣ. ಇದಕ್ಕೂ ಅರ್ಥ. ಮನುಷ್ಯನ ಬುದ್ಧಿ ಏನು ಸಾಮಾನ್ಯ ಇಲ್ಲ. ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್. ಹಿಂಗಾಗಿ ನಾವು ದಿವ್ಸಕ್ಕೆ ಕಂಪ್ಯೂಟರ್ ಆಯ್ತು, ಅದಾಯ್ತು, ಮತ್ತೆ ಮುಂದೆ ಚಂದ್ರ ಮ್ಯಾಲ ಹೋದ್ವಿ, ಮಂಗಳದ ಮ್ಯಾಲ ಹೋದ್ವಿ ಅಂತೇಳಿ. ತತಃ ಕಿಂ ಮುಂದೆ ಸಮಾಧಾನ ಆತೆ? ನನ್ನ ಜೀವನದ ಪ್ರಶ್ನೆ ಬಗೆಹರಿತೇನು ಅಂತ ಕೇಳಿದ್ರೆ ಬಗೆಹರಿದಿಲ್ಲ. ಇನ್ನೂ ಬೇಕು, ಇನ್ನೂ ಹೊಸ 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 ಬೇಕು ನಮ್ಗೆ. ಎಲ್ಲಿಗೆ ಹೋಗಿ ಮುಗಿಯೋದಿಲ್ಲ. ನಮ್ಮ ಜೀವನ ಪರಿಪೂರ್ಣ ಆಗಬೇಕು ಅಂದ್ರೆ ಇನ್ನು ಎಷ್ಟು ನಾವು ಇವಾಗ ಹೊಸ ಹೊಸ ಅನ್ವೇಷಣೆಯನ್ನು ಮಾಡಬೇಕು ಅಂದ್ರೆ ಅದಕ್ಕೇನು ಅಂತಿಲ್ಲಪ್ಪ. ಮತ್ತ ಹಂಗಾರೆ ಹೆಂಗ್ರಿ ಮುಂದ? ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾವ ರೀತಿಯ ದೃಶ್ಯದಲ್ಲಿ ಅದನ್ನು ತೊಡಗಿಸಿ ಹೊಸ ಹೊಸ ನಮಗೆ ಏನ್ ಮಾಡ್ಲಿಕ್ಕತ್ತ ಅಂದ್ರ ದೇಹ ಭಾವದಿಂದ ಸುಖಾನುಕೂಲತೆಯ ಸಾಮಗ್ರಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದ. ದೇಹವನ್ನು ಸುಖವಾಗಿ ಇಡುವುದು, ಅದರಿಂದ ಮನುಷ್ಯನೇ ಸಂತೋಷ ಪಡುವುದು. ಮನಸ್ಸಲ್ಲೇ ಸಂತೋಷ ಪಡೋದು, ದೇಹವನ್ನು ಸುಖವಾಗಿಡುವ ಮನುಷ್ಯನ ಬುದ್ಧಿಶಕ್ತಿಯನ್ನು ತೊಡಗಿಸ್ತಾರೆ. ಅದರೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿದು ಏನು, ಸಮಸ್ಯೆಗಳ ಬಗೆಹರಿದು ಏನು? ಅಮೆರಿಕಾದಲ್ಲಿ ಅಂಥ ಯಂತ್ರದ, ಫ್ರಾನ್ಸ್ನಲ್ಲಿ ಇಂಥ ಯಂತ್ರದ, ಜರ್ಮನ್ದಲ್ಲಿ ಅದರದ ಇದರದ. ನಮ್ಮ ಪ್ರಪಂಚದೊಳಗೆ ಏನದ? ನಮಗಿವತ್ತು ಜೀವನ ಜಿಜ್ಞಾಸ. ನಾನು ಹೆಂಗಿದ್ದೀನೋ ಅದರೊಳಗೆ ನಮ್ಮ ಸಮಾಧಾನದೇ ಇರ್ಬೇಕು. ಅರ್ಥಾತ್ ಅದಕ್ಕಾಗಿ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಏನಿದೆ ಅಂದ್ರೆ ಈ ಪ್ರಶ್ನೆಗೆ ಉತ್ತರದ ಉಳಿದು ಯಾವ ವೈಜ್ಞಾನಿಕ ಶಾಸ್ತ್ರದಲ್ಲಿ ಉತ್ತರ ಇಲ್ಲ. ಏನು ಉತ್ತರದ ಅಂದ್ರ, ಇದು ನೀವು ಹೊರಗಿನ ಪ್ರಪಂಚದೊಳಗೆ ನೀವು ಇನ್ನೂ ಸಾವಿರಗಾಲ ಲಕ್ಷಗಟ್ಟಲೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ಕೋತ ಹೋದ್ರು ಇದೇನು ಮನುಷ್ಯನ ಜೀವನದಲ್ಲಿ ಸಮಾಧಾನ ಮಾಡುವಂತಹದ್ದಲ್ಲ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತಮೇವ ಭೂಯೇವಾಭಿವರ್ತೆ. ನಮ್ಮ ಭಾರತ ದೇಶದಲ್ಲಿ ಒಬ್ಬ ಯಯಾತಿ ಅಂತ ರಾಜ ಆಗಿರೋದು. ಅವನು ತನ್ನ ಆಯುಷ್ಯ ತುಂಬಾ ಪ್ರಪಂಚದ ಸುಖ ಅನುಭವಿಸಿದ, ತಿಂದ ಕುಡಿದ ಮತ್ತಿನ ಎಲ್ಲಾ ರೀತಿ. ಅವನು ಹೇಳಿ ಕೇಳಿದ ರಾಜ ರೀ. ನಮ್ದು ಪ್ರಾರಬ್ಧದ ಒಂದು ಲಿಮಿಟ್ ಇರ್ತದೆ. ನಮ್ಗೆ ಏನ್ ಬೇಕಂತ ಸಿಗ್ತೇನ್ರಿ.
ಅವ ಸಮ್ರಾಟ್, ಅವ ಏನ್ ಬೇಕಾ ಸಿಗ್ತಿತ್ತು. ಜಗತ್ತಿನೊಳಗಿಂದ ಏನ್ ಬೇಕಾದ್ರೂ ಅವ ತನ್ನ ಕಡೆ ತರಿಸಿಕೊಂಡು ಅದನ್ನು ಉಪಭೋಗ ಮಾಡಬಹುದಾಗಿ. ಆಯುಷ್ಯ ಕಳಿತು, ಇಂದ್ರಿಯಗಳ ಶಿಥಿಲಾದು, ದೇಹ ಜರ್ಜರಿತಾತು, ಆದ್ರ ಮನಸ್ಸಿಗೆ ಸಮಾಧಾನ ಇನ್ನೂ ಬೇಕು. ಅವಾಗ ಅವನು ತನ್ನ ಮಗನಿಗೆ ಹೇಳಿದ, ನನಗಿನ್ನೂ ಈ ಪ್ರಪಂಚದ ವಿಷಯ ಅನುಭವಿಸಿ ಸಾಕಾಗಿ, ಅದನ್ನ ನಿನ್ನ ಯೌವನ ಕೊಡ್. ಅವ್ನು ಪುರು ಅಂತ ಮಗ ಇದ್ದ. ಆಯ್ತು ಪಾಪ, ನಿನಗಿನ್ನೂ ಸಮಾಧಾನ ಆಗಿಲ್ಲ ಅಂದ್ರ ನನ್ನ ಯೌವನ ನಿನ್ನ ಅರ್ಧಕ್ಕೆ ನನಗೆ. ಅವನ ಮುದುಕಾಗಿ ಬಿದ್ದ, ಇನ್ನು ಹರಿದ. ಮತ್ತೆ ಆಯುಷ್ಯ ತುಂಬಾ ಅನುಭವಿಸಿ ಅವಾಗ ಅವನಿಗೆ ತಲೆಯಾಗ ಬಂತು. ಅವಾಗ ಅವನು ಹೇಳ್ತಾನ, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣ ವರ್ತಮೇವ ಭೂಯೇವಾಭಿವರ್ಧತೆ. ಅಂತಃಕರಣ ಅನ್ನೋದು ಒಂದು ಅಗ್ನಿಕುಂಡ. ಅದರೊಳಗೆ ವಾಸನ ಅನ್ನುವಂಥ ಅಗ್ನಿ ಪ್ರಜ್ವಲಿಸ್ತಾ ಇದೆ. ನೀವು ಪ್ರಪಂಚದ ವಿಷಯ ಅನ್ನುವಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇನವನು, ಇವನ ಇಂದ್ರಿಯಗಳು ಅನ್ನುವಂಥ ಸುರುವ ಯಜ್ಞದಲ್ಲಿ ಉಪಯೋಗ ಮಾಡತಕ್ಕಂಥ ಸೌಂಟುಗಳು. ಈ ಇಂದ್ರಿಯಗಳ ಮೂಲಕವಾಗಿ ಶಬ್ದ, ಚರ್ಮ, ಸ್ಪರ್ಶ ಅಲ್ಲ, ಶಬ್ದ ಕಿವಿ, ಸ್ಪರ್ಶ ಚರ್ಮ, ರೂಪ ಕಣ್ಣು, ರಸ ನಾಲಿಗೆ, ಗಂಧ ಮೂಗು, ಇವುಗಳ ಮೂಲಕವಾಗಿ ನಾವು ಒಳಗೆ ಹಾಕ್ತಿವಿ. ನಾವು ಹೇಳ್ದ ಎರಡು ಆಯುಷ್ಯನ ಇದ್ರೊಳಗೆ ಹಾಕಿ, ಅದು ನಮಗೆ ಸಮಾಧಾನ ಆಗ್ತದೆ. ಹೆಂಗದ ಪರಿಸ್ಥಿತಿ ಇದು ಅಂದ್ರ, ನಮ್ಮ ಅಂತಃಕರಣ ಅನ್ನುವಂಥದ್ದು ಯಜ್ಞಕುಂಡ. ನೀರ್ ಹಾಕಿ ಸ್ವಲ್ಪ ದಿವಸ ಗಂಟ್ಲು ಬಹಳ ಹೇಳಿದ್ರೆ, ನಮ್ಮ ಅಂತಃಕರಣ ಅನ್ನುವಂಥದ್ದು ಒಂದು ಅಗ್ನಿಕುಂಡ. ಅದ್ರಲ್ಲಿ ನಾವು ಹಂಗ ತುಪ್ಪ ಹಾಕೋತೇವೆ, ಹೊಂಟ್ರೆ ಅದು ಆರ್ತದೆ. ಹೆಂಗು ಹಂಗ ನಾವು ಪ್ರಪಂಚದ ವಿಷಯಗಳಲ್ಲಿ ಅಂತಃಕರಣ ಅನ್ನುವಂಥ ಅಗ್ನಿಕುಂಡದಲ್ಲಿ ವಾಸನ ಅನ್ನುವಂಥ ಅಗ್ನಿ ಪ್ರಜ್ವಲಿಸ್ತಾ ಇದ್ದಾಗ ಸುರಿಕೋತ ಹೋದ್ರೆ ಎಷ್ಟು ವರ್ಷ ಸುರುವಿದ್ರೆ ಅದು ಅಗ್ನಿ ಆರ್ಲಿಕ್ಕೆ. ಹವಿಷ ಕೃಷ್ಣ ವರ್ತನೆ, ಮತ್ತಿಷ್ಟು ಪ್ರಜ್ವಲಿಸ್ಕೊತ ಹೋಗ್ತದೆ ಹೊರತು ಶಾಂತ. ಮತ್ತೇನ್ ಮಾಡಿ, ತುಪ್ಪ ಹಾಕೋದು ನಿಲ್ಲಿಸ್ಬೇಕು, ಕಟ್ಟಿಗೆ ಹಾಕೋದು ನಿಲ್ಲಿಸ್ಬೇಕು. ಇದನ್ನ ನಮ್ಮ ಭಾರತೀಯ ಸಾಧು ಸತ್ಪುರುಷರು ವಿಚಾರ ಮಾಡಿದ್ರು. ಆದ್ರಿಂದ ಅವ್ರು ಏನ್ ಮಾಡಿದ್ರು ಅಂದ್ರ, ಪರಿಸ್ಥಿತಿಯಲ್ಲಿ ಕೈ ಹಾಕ್ಲಿಲ್ಲ. ನಾವು ಹುಚ್ಚರಂಗ ಅದ್ರೊಳಗೆ ಕೈ ಹಾಕಿ, ಏನಿಲ್ರಿ ನಮ್ದು ಇವ್ರಿಬ್ರು ಹೆಣ್ಮಕ್ಳು ಮದ್ವಿ ಮಾಡಿಬಿಟ್ವಿ ಅಂದ್ರೆ, ಇವ್ಯಾರು ಗಂಡು ಹುಡುಗ ನೌಕರಿ ಹೆಚ್ಚಿ ಇವ್ಯಾರು ಹೆಣ್ಮಕ್ಳು ಮದ್ವಿ ಮಾಡಿ ನಾವು ಆರಾಮ ನಿಮ್ ಕೈಯಾಗದ. ನೀವೇನ್ ಸಂಕಲ್ಪ ಮಾಡಿ ಹಾಡಿದೀವಿ ಅಥವಾ ಸಂಕಲ್ಪ ಮಾಡಿ ಮದ್ವೆ ಮಾಡ್ಲಿಕ್ಕೆ ಶಕ್ಯ ಅದ. ಈ ವರ್ಷ ನಾನು ಮದ್ವೆ ಮಾಡಿ ಬಿಡುತ್ತೇನೆ ಅಂತ ನಾರಾಯಣ ಕಡೆ ಒಬ್ರು ಬಂದ್ರು, ಈ ವರ್ಷ ನಮ್ಮ ಮಗಳ ಮದ್ವೆ ಮಾಡಿದ್ವಿ, ಮತ್ ಹೋದ ವರ್ಷ ಯಾಕೆ ಮಾಡಿದ್ವಿ, ಕೂಡಿ ಬರ್ಲಿಲ್ಲ. ನೀ ಏನ್ ಮಾಡಿದಂಗ, ಕೂಡಿ ಬಂತು ಅಂತ ಮಾಡಿದ್ರಿಂದ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲೊಂದು ವ್ಯವಸ್ಥೆ ಅದು. ಅರ್ಥಾತ್ ಏನು ಅಂದ್ರೆ, ಆ ವ್ಯವಸ್ಥಾದಲ್ಲಿ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಏನಾದ್ರೂ ಅನುಕೂಲ ಮಾಡಿಕೊಂಡು ಸಹಿತ ಈ ಜಡ ಪದಾರ್ಥಗಳಲ್ಲಿ, ದೃಶ್ಯದಲ್ಲಿ ಎಷ್ಟ ತನಗೆ ಅನುಕೂಲ ಮಾಡಿಕೊಂಡ್ರು ಅದಕ್ಕೊಂದು ಲಿಮಿಟ್ ಅದ, ಇಷ್ಟ ಮಾಡ್ಕೋಬಹುದು. ಅದಕ್ಕೆ ನಾವು ಪ್ರಾರಬ್ಧ. ಈ ಪ್ರಾರಬ್ಧಕ್ಕೆ ಅನುಸಾರವಾಗಿ 5 ನಮಗೆ ಸ್ವೀಕಾರ ಮಾಡ್ಬೇಕು. ಮೊದಲೇದು ಶರೀರ. ತಾಯಿ ಹೊಟ್ಟೆ ಒಳಗಿದ್ದಾಗ ಶರೀರ ನಿರ್ಮಾಣ ಆಗಿ ಅದು ಬಂದ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಗಂಡು ಹೆಣ್ಣು ಏನಾಗಿವೆ ಆಗಿ, ಕರಿ ಬಿಳಿ ಉದ್ದ ಗಿದ್ದ ಅದನ್ನ ಬಂದ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದು ಪ್ರಾರಬ್ಧ. ಅನ್ನೊಬ್ರು ಹೆಣ್ಮಗಳು ಹೇಳ್ತಿದ್ರು, ನಾನು ಒಂದ್ ವೇಳೆ ಗಂಡಸಾಗಿದ್ರ ತಿಕ್ಕಾದ್ ಮನ್ ತಾಯಿನ ಏನಾಗಿಲ್ಲ ಅದು ಹಾಕೊಂಡ್ ಮಾಡ್ಲಿಕ್ಕೆ ಅಷ್ಟು ಮಾಡ್ತಾರೆ. ಎರಡನೇದು, ತಾಯಿ ತಂದೆ ಯಾರು ಅನ್ನೋದ್ರಿಂದ ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್.
ಅವು ಯಾರು, ಅಪ್ಪ ಯಾರು, ಮಾಮ ಯಾರು, ಕಾಕ ಯಾರು, ಅಣ್ಣ ಯಾರು, ತಮ್ಮ ಯಾರು, ಅಕ್ಕ ಯಾರು, ತಂಗಿ ಯಾರು, ಮುಗಿದೋಯ್ತು. ಅದ್ರೊಳಗೆ ಏನ್ ಬದಲು ಮಾಡ್ಲಿಕ್ಕೆ ಬರ. ಮೂರನೇದು ಮೃತ್ಯು, ಎಲ್ಲಾಗೋದು ಹೆಂಗಾಗುದು ನಿಶ್ಚಿತ ಆಗ್ಬಿಟ್ಟು. ನಾಲ್ಕನೇದು ಆಯುಷ್ಯ. ಆಯುಷ್ಯವನ್ನು ನಾವು ಕ್ಯಾಲೆಂಡರ್ ಪ್ರಕಾರ ಹೇಳ್ತೀವಿ, ನಮಗೆ 50 60. ಆದ್ರೆ ಶಾಸ್ತ್ರದಲ್ಲಿ ಹಂಗಿಲ್ರಿ. ಆಯುಷ್ಯವನ್ನು ಶ್ವಾಸೋಚ್ಛ್ವಾಸ ಸಂಖ್ಯಾದಿಂದ ಅಳಿತಾರೆ. ಈ ದೇಹದಲ್ಲಿ ಇದ್ಕೊಂಡು ನಾವು ಎಷ್ಟು ಶ್ವಾಸೋಚ್ಛ್ವಾಸ ತಗೋಬೇಕು ಅನ್ನೋದು ನಿರ್ಣಯ ಆಗಿದೆ. ನಾವು ಸಾಮಾನ್ಯವಾಗಿ ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸ ತಗೋ. ಅದಕ್ಕಾಗಿ ಅದಕ್ಕನುಸಾರ ಒಂದು ದಿವಸಕ್ಕೆ 21,600 ಆಗ್ತದೆ. ಆದ್ರಿಂದ ಹೇಳ್ತಾರೆ ಏನು ಅಂದ್ರೆ 21,600 ಜಪ ಮಾಡಬೇಕು ದಿವಸಕ್ಕೆ. ಅಂದ್ರೆ ಒಂದೊಂದು ಶ್ವಾಸಕ್ಕೆ ಒಂದು ಶ್ವಾಸೇ ರಾಮನಾಮ ಸ್ಮರಾತ್ ಒಂದೊಂದು ಶ್ವಾಸಕ್ಕೆ ಒಂದು ನಾಮ. ಆ ಶ್ವಾಸೋಚ್ಛ್ವಾಸಕ್ಕನು 100 ವರ್ಷಕ್ಕೆ 90 ಕೋಟಿ ಶ್ವಾಸೋಚ್ಛ್ವಾಸ. ಈ ದೇಹದಿಂದ ನಾನು ಎಷ್ಟು ಶ್ವಾಸೋಚ್ಛ್ವಾಸ ತಗೋಬೇಕು ಅನ್ನೋದು ನಿರ್ಣಯ. ಕೊನೆಗೆ ಭಗವಂತ ನಗ್ತಿರ್ತಾನಂತ. ಡಾಕ್ಟರ್ ಹೇಳ್ತಾರೆ ಏನ್ ಕಾಳಜಿ ಮಾಡ್ಬೇಡ್ರಿ, ಇಂಜೆಕ್ಷನ್ ಕೊಡ್ತೀನಿ. ಅಲ್ಲೋ ನಾ ವೈಲಿಕ್ಕೆ ಬಂದು ಕೂತೀನಿ, ಇನ್ನೊಂದು 10 ಶ್ವಾಸವನ್ನು ಅವಷ್ಟು ತಗೊಂಡು ಹೋಗ್ತೀನಿ. ನೀ ಏನು 2 ಇಂಜೆಕ್ಷನ್ ಕೊಟ್ಟು ಬದುಕ್ತೀನಿ. ಆಯುಷ್ಯ ನಿರ್ದಿಷ್ಟ. ಆಮೇಲೆ ಇನ್ನೊಂದು ಈ ದೇಹಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖ. ಸ್ವೀಟ್ ಮಾರ್ಟ್ನವ್ರು ಇರ್ತಾರೆ, ಹೈ ಡಯಾಬಿಟಿಸ್ ಇತ್ತು, ಏನು ಮುಟ್ಲಿಕ್ಕೆ ಬರಲ್ಲ. ನಮ್ದ ಪರಿಸ್ಥಿತಿ ಅದು. ಡಾಕ್ಟರ್ ನಮ್ ಕಿವಿಯಾಗಿ ಹೇಳಲ್ಲ, ಗುರುಗಳ ಸಿಹಿ ತಿಂದ್ರೆ ಈ ನಮ್ಮ ದೇಹದಿಂದಲೂ ಎಷ್ಟೊಂದು ಅವರೇ ಒಳಗೆ ಲಿವರು 80% ಡ್ಯಾಮೇಜ್, BP ಹೈ ಅದ, ಶುಗರ್ ಹೈ ಅದ. ಈ ಸದ್ಯ BP ವೇರಿಯೇಷನ್ ನಡೆದ. ಆಮೇಲೆ ಹಾರ್ಟ್ ಆಪರೇಷನ್ ಆಗಿ ಇವೆರಡು ಮಸಲ್ ಸ್ಟೇರ್ ಆಗ್ಯಾವ, ಸ್ಪಾಂಡಿಲೈಟಿಸ್ ಅದ. ದೇಹದ ಪ್ರಾರಂಭ ಏನ್ ಮಾಡಿ. ಇವತ್ತ ಮಹಾರಾಜ್ ಚರಿತ್ರೆ ಓದಿ, ಅವ್ರ ವಯಸ್ಸಿನ 65ನೇ ವರ್ಷ ಒಬ್ರು ವಿಷ ಹಾಕಿದ್ರು. ಮುಂದೆ 4 ವರ್ಷ ಅವ್ರು ದಮ್ ಅನುಭವಿಸಿ ತೆಕ್ಕೆದ ಮೇಲೆ ಕೈ ಕಾಟ್ ಮೇಲೆ ತೆಕ್ಕೆ ಇಟ್ಕೊಂಡು ಅದ್ರ ಮೇಲೆ ತಲೆ ಇಟ್ಕೊಂಡು ಲೋಡಿಗೆ ಬೆಳತನಕ ತೆಕ್ಕೋತ ತಿಂದ. ಬ್ರಹ್ಮಾನಂದ ಮಹಾರಾಜನಿಗೆ ಚಳಿ ಜ್ವರ ಎಷ್ಟಾಗಿ, ಗಜೇಂದ್ರ ಅದಕ್ಕೆ ರಾಮ ಪ್ರತಿಷ್ಠಾಪನೆ ಕಲ್ಲಿಗೆ ಬಂದಾಗ 2 ಕಂಬಳಿ ಹೊತ್ಕೊಂಡು ಕೂತಿದ್ರು ಬೆಳದಲ್ಲಿ ಒಳಗೆ. ಅವ್ರಂದ್ರು ನಾ ಹೆಂಗ ಬರ್ಲಿ ಈ ಪರಿಸ್ಥಿತಿ, ನೀವು ನನ್ನ ಈ ಪರಿಸ್ಥಿತಿ ಕರ್ಕೊಂಡು ಹೋದ್ರೆ ಎಲ್ಲರ ಹಾದಿ ಹಣ ಆಗಿದ್ದೀನಿ ನಾನು. ಆದ್ರೂ ಹೋದ್ರಿ ಅವ್ರು. ಗಜೇಂದ್ರ ಅದಕ್ಕೆ ಹೋಗಿ ಪ್ರತಿಷ್ಠಾಪನೆ ಸದ್ಗುರು ಆಜ್ಞೆ ಅದ. ಅಸಾತ್ ಏನಂತೀನಿ ಅಂದ್ರೆ ಈ ದೇಹದ ಸುಖ ದುಃಖ ಪ್ರಾರಂಭ. ಆಮೇಲೆ ಇನ್ನೊಂದದು, ನಾವು ಹುಟ್ಟಿ ಬರುವಾಗ ಭಗವಂತ ನಮ್ಮ ಮೆದುಳು ನಿರ್ಮಾಣ ಮಾಡಿಬಿಡ್ತಾರೆ. ಎಷ್ಟು ವ್ಯಾಟೇಜ್ ಇದ್ದಿರ್ಬೇಕು. 4ನೇ ಕ್ಲಾಸು ಸಾಹೇಬರು ಇನ್ಸ್ಪೆಕ್ಷನ್ ಬಂದ್ರು. ಮಾಸ್ತರ್ ಕೇಳಿದ್ರು, ಮಾಸ್ತರ್ ಅಂಕಿ ಮಂಕಿ ಕಲ್ಸಿದ್ದೀನಿ ಎಲ್ತನಕ 10 ತನಕ ಕೇಳಿ 94 ಎಷ್ಟ್ರಪ್ಪ ಅಂದ್. ಒಂದು ಹುಡುಗ ಹೇಳ್ತೀರಿ 63. ಮಾಸ್ತರ್ ಏನ್ ಹೇಳ್ತಾರೆ 63? ಚಲೋ ರೀ ಅಂದ್ರು. ಬಹಳ ಚಲೋ. ಮುಂಚೆ 1000 ಗಟ್ಟಲೆ ಹೇಳ್ತಿದ್ದ, ಕಟ್ಟದ ತಂದೀವಿ. ಇನ್ನೊಂದು 4-6 ವರ್ಷದಾಗ 36 ಬರ್ತಾರೆ. ಅವ್ನ ಕೆಪಾಸಿಟಿನ ಅಷ್ಟು. ಇಲ್ಲಾಂದ್ರೆ ಎಲ್ಲಾರು ಐನ್ಸ್ಟೈನ್ ನ್ಯೂಟನ್ ಆಗ್ತಿದ್ರು. ಮಗ ಹಡ್ಡಿದ್ದಾನಂತ ನೀವು 10 ಟ್ಯೂಷನ್ ಹಚ್ಚಿದ್ರು ಅವೇನು ಐನ್ಸ್ಟೈನ್ ನ್ಯೂಟನ್ ಆಗ. ಇವಾಗ ನಾ ಯಾಕೆ ಹೇಳಿಕತ್ತೀನಿ, ಈ ಪ್ರಾರಬ್ಧದ ಚೌಕಟ್ಟಿನಲ್ಲಿ ಇದ್ದುಕೊಂಡ ನಿಮ್ಗೆ ಏನ್ ಮಾಡ್ಲಿಕ್ಕೆ ಶಕ್ತಿಲ್ಲ. ಹಂಗಾರೆ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಬಹಳಷ್ಟು ಬರ್ತದೆ. ಅರ್ಥಾತ್ ಏನು ಅಂದ್ರೆ ಮಹಾರಾಜ ಅದಕ್ಕೆ ಹೇಳ್ತಿದ್ರು. ಮತ್ತು ಪ್ರಾರಬ್ಧ ಪುರುಷಾರ್ಥ ಸಂಬಂಧ ಏನು? ಮಹಾರಾಜ ಹೇಳ್ತಿದ್ರು, ಈ 4 ಮಂದಿ ಇಸ್ಪೇಟ್ ಕರ್ಕೊಂಡು ಕೂತಾರೆ. ಅಷ್ಟು ಮುಂದೆ ಒಂದು 8-10 ಹೋಗಿತಾರೆ ನೋಡ್ರಿ. ಅಷ್ಟು ತಮ್ಮ ಕೈಯಾಗಿ ತಗೊಂಡು ಆಡ್ಲಿಕ್ಕೆ ಹತ್ತಾರೆ.
ಯಾವ ಇಸ್ಪೇಟ್ ನಿಮ್ ಕೈಯಾಗ ಬಂದದವ ನಿಮ್ ಪ್ರಾರಬ್ಧ. ಒಬ್ರು ಅಂತಾರ ನನಗ್ ಒಂದ್ ಎಕ್ಕ ಬಂದ ನಂದ ಬಂದದೇನು ಇಲ್ಲ. ಹಂಗಾರೆ ಪುರುಷಾರ್ಥ ಏನು? ಬಂದಿರೋ ಇಸ್ಪೇಟ್ಲಿ ಶಾಣೆತನದಲ್ಲಿ ಆಟ ಆಡ್ಲಿಕ್ಕೆ ಬರೋದು ಪುರುಷಾರ್ಥ. ಭಗವಂತ ಇವತ್ತು ನಮ್ಮನ್ನು ಯಾವ ಪರಿಸ್ಥಿತಿ ಒಳಗಿಟ್ಟಾನೋ ಆ ಪರಿಸ್ಥಿತಿ ಒಳಗೆ ಇದ್ಕೊಂಡು ಸಮಾಧಾನಲೇ ಇರ್ಲಿಕ್ಕೆ ಬರೋದು ಪುರುಷಾರ್ಥ. ಒಬ್ಬರಿಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಮುಂಜಾನೆ ಅದ್ ಹೆಂಡತಿ ಹೇಳಿದ್ರು ಲಘುನ ಒಂದು ಡಬ್ಬಿ ಕಟ್ಕೊಡು, ನಾ 6:30 ಟ್ರೈನ್ ಇಂಟರ್ಸಿಟಿ ಬೆಂಗಳೂರಿಗೆ ಹೋಗು. ಹಾಗೆ ಬಡ ಬಡ 2 ಭಾಕರಿ ಮಾಡಿ ಜುಣಕ ಮಾಡಿ ಡಬ್ಬೆ ಹಾಕಿಕೊಟ್ರು. ನೀವು ಡಬ್ಬಿಗೆ ಚೀಲ ಹಾಕೊಂಡು ಹೋದ. 12 ಗಂಟೆಗೆ ಎಲ್ಲರೂ ಡಬ್ಬಿ ತೆಗೆದು ಊಟ ಮಾಡ್ಲಿಕ್ಕೆ ಇವನು ತನ್ನ ಡಬ್ಬಿ ತೆಗೆದ ಜುಣಕ ಭಾಕರಿ. ಎದುರಿಗಿನ ಡಬ್ಬಿ ನೋಡಿದಾಗ ಶ್ರೀಖಂಡ ಪುರಿ ಅದು. ನೀವು ಎಲ್ಲೆಲ್ಲಿ ಹೋಗ್ಬಾರ್ದು. ಇದು ಉಪಯೋಗ ಏನು ಅಂತ. ಈಗ ಅವನ ತನ್ನ ಡಬ್ಬ್ಯಾಗ ಇದ್ದದ್ದು ತಿನ್ಬೇಕಿಲ್ರಿ, ಮುಂದಿನ ಡಬ್ಬ್ಯಾಗ ಇದ್ದು ಸಿಗ್ತದ. ಹೆಂಗೋ ಹಂಗ ಭಗವಂತ ನಮ್ಗೆ ಏನ್ ಕೊಟ್ಟಾನು ಅದ್ರೊಳಗೆ ಸಮಾಧಾನದೇ ಇಲ್ಲಿಗೆ ಬರೋದು ಒಂದು ಕಲಾ. ಲೈಫ್ ಈಸ್ ಎನ್ ಆರ್ಟ್. ಇದಕ್ಕೆ ನಾವು ಅಧ್ಯಾತ್ಮ ಅಂತ. ಅಂದ್ರೆ ಏನ್ ಮಾಡ್ಬೇಕ್ರಿ ಇದಕ್ಕೆ? ನಾವು ಈ ಹೊರಗಿನ ಪ್ರಪಂಚದೊಳಗೆ ಏನ್ ನಾವು ಇವತ್ತು 24 ತಾಸು ತೊಡಗಿಲ್ಲ ಅಂತ ಸ್ವಲ್ಪ ಸಣ್ಣ ಕಡಿಮೆ ಮಾಡಿ ಅದ್ರೊಳಗಿಂದ ಜೀವನ ಪ್ರಶ್ನೆ ಬಗೆಹರಂಗಿಲ್ಲ. ನಾವು ಬೇಕಾದಷ್ಟು ಶ್ರೀಮಂತರಾಗ್ಲಿ, ಬೇಕಾದಷ್ಟು ಬುದ್ಧಿವಂತರಾಗ್ಲಿ, ವಿದ್ಯಾವಂತರಾಗ್ಲಿ, ಇದೊಂದು ಇವತ್ತಿನ ಪರಿಸ್ಥಿತಿ ಹೆಂಗ ವಿಪರೀತ ಬಂದ್ಬಿಟ್ಟದ ಅಂದ್ರೆ. ಒಬ್ಬ ನಮ್ಮನ್ನು ಕೇಳಿದ್ರು ಶಿಕ್ಷಣಕ್ಕೆ ಇಷ್ಟ್ಯಾಕೆ ಮಹತ್ವ ಬಂದದ ಈಗ? ಒಂದೇ ಒಂದು ಕಾರಣ ಏನು ಅಂದ್ರ ಇವಾಗ ನಮಗೆ ವಸ್ತುಗಳೇ ಸುಖದ ಸಾಧನೆ ಅಂತ. ಮನ್ ತುಂಬಾ ವಸ್ತು ಬೇಕು. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನತೆ ಎದ್ರೊಳಗಿದೆ ಅಂದ್ರೆ ದಟ್ ಮ್ಯಾನ್ ಇಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಚಟ್ನಿ ಭಾಕರಿ ತಿಂದು ಚಾಪಿ ಮೇಲೆ ಗಡದ್ ಬಂದಿದ್ದಸ್ತಿತ್ತು ಅವನಂತ ಶ್ರೀಮಂತ ಯಾರು ಅಲ್ಲ. ಪಂಚ ಪಕ್ವಾನ್ ಆಗ್ಲಿ, ಬೇಕರಿ ಒಳಗಿಂದ ಬೇಕಾದ ತಿಂದು ಫೋಮ್ ಗಾದಿ ಮೇಲೆ ಉಳ್ಳಾಡಿ ನಿದ್ದೆತ್ತಿದ್ದಿಲ್ಲ ನಾವು ದರಿದ್ರ. ನಾವು ಸಣ್ಣವ್ರಿದ್ದ ನಮ್ಮನ್ಯಾಗ ಟೇಬಲ್ ಇಲ್ಲ, ಕುರ್ಚಿ ಇಲ್ಲ, ಚಾಪಿ ಯಾರು ಬಂದು ಚಾಪಿ ಹಾಸು ಅವು ಹುಲ್ಲಿನ ಚಾಪಿ. ಎಷ್ಟು ಸಮಾಧಾನಲೇ ಇದ್ವು ನಾವು. ಇವತ್ತು ಮನ್ ತುಂಬ ಕಾಲಿಡ್ಲಿ ಜಾಗ ಇರಂಗಿಲ್ಲ. ಅಷ್ಟು ಸೋಫಾ ಏನು, ಕುರ್ಚಿ ಏನು, ಟೇಬಲ್ ಏನು. ಅದ್ರೊಳಗೆ ಇತ್ತಿತ್ತಲಾಗ ನೋಡ್ರಿ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರ ಸತ್ಪುರುಷರದ್ದು ಏನು ಸಮಾಜದೊಳಗೆ ಬಹಳ ದೊಡ್ಡ ಕಾರ್ಯ ಏನು ಅಂದ್ರ ಈ ಪ್ರಪಂಚದೊಳಗೆ ನಾವೇನು ಸುಖ ಹುಡುಕಕ್ಕೆ ಹತ್ತೀವೋ. ಒಬ್ಬರು ಸತ್ಪುರುಷರು ಹೇಳಾರ ಸುಖ ಪಾಯ್ದೆ ಅಸೇಲ್ ತರ ಸುಖಾತೆ ಶೋಧ ಥಾಂಬ. ಸುಖ ಬೇಕಾಯ್ದದ್ ಹೊರಗೆ ಹುಡುಕೋದನ್ನ ನಿಲ್ಲಿಸ್ರಿ. ಹೊರಗಿಲ್ಲೇ ಇಲ್ಲ ಸುಖ, ಹೊರಗೆ ಸಮಾಧಾನ ಇಲ್ಲೇ ಇಲ್ಲ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅದರೊಳಗಿಂದ ನಾವೇನಾದ್ರೂ ಸಮಾಧಾನ ನಿರ್ಮಾಣ ಮಾಡ್ಕೋತೀವಿ ಅಂತ ತಿಳ್ಕೊಂಡು ಏನ್ ನಾವು ಆಯುಷ್ಯೋ ದರ್ಪಡಿಸಿ ಹತ್ತೀವೋ ಕಡಿತನಕನು ಅದು ನಮಗೆ ಸೆಲ್ಫ್ ಹಿಪ್ನಟೈಸೇಷನ್. ಇದ್ರೊಳಗೆ ಸುಖ ಅದ, ಅದ್ರೊಳಗೆ ಸುಖ ಅದ, ದುಡ್ಡಿನಾಗದ, ಶಿಕ್ಷಣದಾಗದ. ಮಹಾರಾಜ್ ಹೇಳಿದ್ರು ಇವತ್ತಿನ ವಿದ್ಯೆ ಎಲ್ಲ ಅಪೂರ್ಣ. ಯಾವುದೂ ವಿದ್ಯಾ ಪೂರ್ಣ ಇಲ್ಲ. ನಾವು ಡಾಕ್ಟರ್ ಕಡೆಗೆ ಹೋಗಿ ಹಲ್ಲು ಭಾಳ ನೋಯಿಸ್ತಾರೆ. ಅವ್ರಂತ ನಾವು ಐ ಸ್ಪೆಷಲಿಸ್ಟ್ ಇದ್ದೀವಿ, ಅಲ್ಲಿ ಮುಂದಿದ್ದಾರೆ ನೋಡಿ ಅವ್ರು ಕೇಳಿ ಅಂದ್ರೆ ಅಪೂರ್ಣ. ENT ಕಡೆಗೆ ಹೋದ್ವಿ, ಹೋದ ಕೂಡಲೇ ಅವ್ನು ಹೇಳಿ ಇಲ್ರಿ ಮೂಗಿನ ಹೊಳ್ಳ್ಯಾಗ ಭಾಳ ನೋವು. ಇಲ್ರಿ ನಾವು ಈ ಮೂಗಿನ ಹೊಳ್ಳೆ ಡಾಕ್ಟ್ರು, ಈ ಮೂಗಿನ ಹೊಳ್ಳೆ ಡಾಕ್ಟರ್ ಅಲ್ಲಿ ಮುಂದಿದ್ದಾರೆ. ಬರ್ಬರ್ತ ಎಡ ಮೂಗಿನ ಹೊಳ್ಳೆ ಡಾಕ್ಟರ್ ಬೇರೆ, ಬಲ ಮೂಗಿನ ಹೊಳ್ಳೆ ಡಾಕ್ಟರ್ ಬೇರೆ. ಮಹಾರಾಜ್ ಹೇಳಿದ್ರು ನಮ್ ಶಿಕ್ಷಣ ಅಪೂರ್ಣ, ವಿದ್ಯಾ ಅಪೂರ್ಣ, ನಮ್ದು ಎಲ್ಲಾ ಏನದ ಅಪೂರ್ಣದು. 10 ಅಪೂರ್ಣಗಳನ್ನು ಸೇರಿಸಿ ಒಂದು ಪೂರ್ಣ ವಸ್ತು ಮಾಡಿ ಬರ್ತಾರೆ. ಹೆಂಗೋ ನಮ್ಮ ಪ್ರಪಂಚದ ಪರಿಸ್ಥಿತಿ ಎಲ್ಲ ಅಪೂರ್ಣ. ವಸ್ತು ಅಪೂರ್ಣ, ವ್ಯಕ್ತಿ ಅಪೂರ್ಣ, ಪರಿಸ್ಥಿತಿ ಅಪೂರ್ಣ, ಅಶಾಶ್ವತ. ಅದರೊಳಗಿಂದ ಒಂದು ಸುಖ, ಒಂದು ಪರಿಪೂರ್ಣವಾಗಿರೋ ಸಮಾಧಾನ ನಾವು ಪಡ್ಕೋಬೇಕು ಅಂದ್ರೆ ಸರ್ವಥಾ ಶಕ್ತಿ. ಆದ್ದರಿಂದ ನಮ್ಮ ಭಾರತೀಯ ಸಾಧು ಸತ್ಪುರುಷರ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ಅವ್ರು ತಮ್ಮ ಅರ್ಥಾತ್ ಖರೇ ದಾರಿ ಅವ್ರು ಹೇಳೋದು.
ನಮ್ದೆಲ್ಲ ಸೆಲ್ಫ್ ಹಿಪ್ನೋಟೈಸೇಷನ್, ಆತ್ಮ ಸಮೂಹಕ್ಕೆ ದಾರಿಯೊಳಗೆ ಹೊಂಟ್ಬಿಟ್ವಿ. ಮತ್ತೇನಾಗ ಡಿ ಹಿಪ್ನೋಟೈಸೇಷನ್. ದುಡ್ಡಿನಲ್ಲಿ ಸುಖ ಇಲ್ಲ, ಪ್ರಪಂಚದಲ್ಲಿ ಸುಖ ಇಲ್ಲ, ಮನ್ಯಾಗ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಯಲ್ಲಿ ಸುಖ ಇಲ್ಲ. ಅದು ಎಲ್ಲಿದ್ದಾರೆ? ಭಗವಂತನಲ್ಲಿ. ಭಗವಂತನ ನಾಮಸ್ಮರಣೆಯಲ್ಲಿ ಸುಖ. ಮಹಾರಾಜ ಎಷ್ಟು ಕಳಕಳಿಯಿಂದ ಹೇಳಿ, ಅಗ್ನಿ ಕೊನೆ ಶ್ವಾಸದ ಜೊತೆಗೆ ಜೇಥೆ ನಾಮ್ ಜೇಥೆ ಮಾಜೆ ಪ್ರಾಣ. ಮಹಾರಾಜ ಹೇಳಿದ್ರು ಭಗವಂತನ ನಾಮದಲ್ಲಿ ಸಮಾಧಾನ, ಅಖಂಡ ಸಮಾಧಾನ, ಮೂರ್ತಿಮಂತ ಬ್ರಹ್ಮಜ್ಞ, ಚಿತ್ತರಾಹೇ ಸಮಾಧಾನ, ಹೇಚಿ ದೇವಾಚೇತ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗದೆ? ಸಮಾಧಾನ ಬರೇ ಚಿಂತಿ ಕಾಳಜಿ. ಇವತ್ತಲ್ಲಿ ಪ್ರವಚನ ಒಂದು ಮಾತು ಹೇಳಿದ್ವಿ, ನಮ್ಮ ಕಡೆಗೆ 50ನೇ ವರ್ಷದ ಆನಿವರ್ಸರಿ ಮಾಡಿದವರು ಬಂದಿದ್ರು. ಮುದುಕಿ 75 ವರ್ಷದವರು. ನಮ್ದು ನಿನ್ನೆ 50ನೇ ವರ್ಷದ ಆನಿವರ್ಸರಿ. ನನ್ಗೆ ಬಹಳ ಸಂತೋಷ ಆಯ್ತು. ಚಲೋ ಇಬ್ರು ಆರೋಗ್ಯವಂತ ಇಲ್ಲ. ನಾನು ಕೇಳಿದೆ ಅವ್ರಿಗೆ, ಖರೆ ಅದ ರೀ, 50 ವರ್ಷ ಪ್ರಪಂಚ ಮಾಡಿದ್ರಿ, ನಿಮ್ಮ ಪ್ರಶ್ನೆ ಎಲ್ಲ ಬಗೆಹರಿದಿರ್ಬಹುದಲ್ಲ, ನಿಮ್ಮ ಸಮಸ್ಯೆ ಬಗೆಹರಿದಿರ್ಬಹುದು, ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಗೆ ಉಳಿದಿರ್ಲಿಕ್ಕಿಲ್ಲ. ಯಾಕಂದ್ರೆ 50 ವರ್ಷ ಪ್ರಪಂಚ ಮಾಡಿಲ್ಲ. ಎಲ್ಲಿದ್ರಿ ಅಂದ್ರು. ಇನ್ನು ನಮ್ಮ ಮೊಮ್ಮಕ್ಕಳು ಶಿಕ್ಷಣದ 24 ವರ್ಷ ನಿದ್ದತ್ವಾದ ನಾವು ಮೊಮ್ಮಕ್ಕಳು ಶಿಕ್ಷಣ ಆಗ್ಬೇಕು, ಅವ್ರದೆಲ್ಲ ಮತ್ತೆ ಮದುವೆ. ಮತ್ತೆ ಏನ್ ಮಾಡಿದ್ರೆ 50 ವರ್ಷ? ಅಸಾತ್ ಏನು ಅಂದ್ರ ಬ್ರಹ್ಮಾನಂದ ಮಹಾರಾಜರು ಬಹಳ ಸಣ್ಣವರಿದ್ದಾಗ ತಿಳ್ಕೊಂಡ್ರು. ಬ್ರಹ್ಮ ಚೈತನ್ಯ ಮಹಾರಾಜ ಅದಕ್ಕೂ ಸಣ್ಣವರಿದ್ದಾರೆ. ಒಂದ್ಸಲ ಮಹಾರಾಜನ ಕೇಳಿ, ಮಹಾರಾಜ್ ಬ್ರಹ್ಮಾನಂದ ಮಹಾರಾಜರು ಅರ್ಥಾತ್ ಏನು ಅಂದ್ರ ನೈಷ್ಠಿಕ ಬ್ರಹ್ಮಚಾರಿಗಳು ಮತ್ತು ಕಾಮಕಾಂಚನದಿಂದ ಅತಿ ದೂರ ಇರ್ತಕ್ಕಂಥ ಮತ್ತು ದೊಡ್ಡ ಶಾಸ್ತ್ರಿಗಳು, ಸತ್ಶಾಸ್ತ್ರ ವಿದ್ವಾನ್. ಮತ್ತು ನೀವು ಶಾಲೆಗೆ ಹೋಗಿಲ್ಲ ಮತ್ತು 2 ಮದುವೆ ಆಗಿ 24 ತಾಸು ಪ್ರಪಂಚದೊಳಗೆ. ಮತ್ತು ನೀವು ಗುರು ಹೆಂಗಾದ್ರೆ ಅವ್ರ ಶಿಷ್ಯ ಹೆಂಗಾದ್ರು. ರಾಮಕೃಷ್ಣ ಪರಮಹಂಸರು ಗುರು ಹೆಂಗಾದ್ರು, ವಿವೇಕಾನಂದ ಶಿಷ್ಯ ಹೆಂಗಾದ್ರು. ಅವಾಗ ಮಹಾರಾಜರು ಹೇಳಿದ್ರು, ಬ್ರಹ್ಮಾನಂದ ಬುವ ತನ್ನನ್ನು ತಾನು ಎಷ್ಟು ಮರ್ತಾನೋ ಅದಕ್ಕಿಂತ ಹೆಚ್ಚು ನನ್ನನ್ನು ನಾನು ಮರ್ತಿರೋದ್ರಿಂದ ನಾ ಗುರು ಆದೆ, ಅವ್ನ ಶಿಷ್ಯ. ನಮ್ಮನ್ನು ನಾವು ಮರೆಯೋದ ಖರೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ನಮ್ಮೊಳಗೆ ಅದು ಜಾಗೃತಿ ಆಗ್ಬಾರ್ದು. ಹೊರಗಿನ ಪ್ರಪಂಚ ಏನದ ಅದೇನು ಸುಖದ್ದಲ್ಲ ಅಂತ ನಮಗೆ ಅನಿಸ್ತದೆ. ಇಲ್ಲೇ ನಮ್ಮದು ಇದು ಆಗ್ಲಿಕ್ಕೆ ಹತ್ತಿರೋದು. ಆದ್ರೆ ನಮ್ಗೆ ಮಹಾರಾಜ ಕಡೆ ಬಂದಿ, ಮಹಾರಾಜ್ ನಮ್ಮ ಪ್ರಪಂಚದೊಳಗೆ ಎಲ್ಲ ಅನುಕೂಲ, ಖರೆ ಸಮಾಧಾನ ಇಲ್ಲ. ಮಹಾರಾಜರು ಸಮಾಧಾನ ಹೊರಗೆ ಇಲ್ಲೇ ಇಲ್ಲ, ಸಮಾಧಾನ ಒಳಗದ. ನಮ್ಮ ಅಂತಃಕರಣದೊಳಗೆ ಅಖಂಡ ಸಮಾಧಾನದ ರಾಶಿ ಅದ. ನಮ್ಗೆ ಅತ್ರ ಲಕ್ಷ್ಯ ಇಲ್ಲ. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ಮಹಾರಾಜ ಹೇಳಿ, ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಆ ಪರಿಸ್ಥಿತಿಯಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗಿ ಸಮಾಧಾನ ತೊಡಿ ಮೇಲೆ ಕೂಡಿಸುವಂತಹದ್ದು ಒಂದು ಸಾಧನೆ ಅದು. ಅದ್ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ. ಷಟ್ಶಾಸ್ತ್ರದಲ್ಲಿ ವಿದ್ವಾನ್ ಅವ್ರು ಹೇಳಿ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ನಮಗೆ ನಾಮಸ್ಮರಣೆ ಮಾಡಲಿಕ್ಕೆ ಬಾಕಿದೆಲ್ಲ ಅದರಿ. ಖರೆ ಏನ್ ಮಾಡ್ಲಿಕ್ಕೆ? ಪ್ರಶ್ನೆ ಬಗೆಹರಿವಲ್ಲು, ಸಮಸ್ಯೆ ಬಗೆಹರಿವಲ್ಲು, ಮನಸ್ಸಿನಾಗ 108 ವಿಚಾರ, ವಿಕಲ್ಪ. ಥಿಂಗ್ಸ್ ಆರ್ ನಥಿಂಗ್ ಬಟ್ ಎ ಥಾಟ್ಸ್. ವಸ್ತು, ವ್ಯಕ್ತಿ, ಪರಿಸ್ಥಿತಿ ತ್ರಾಸ ಕೊಡುವಲ್ಲ, ಅವುಗಳ ಬಗ್ಗೆ ಇರೋ ವಿಚಾರ ತ್ರಾಸ ಕೊಡ್ಲಿಕ್ಕೆ. ನಾವು ನಿರ್ವಿಚಾರ ಆಗದ ಹೊರತು ಸಮಾಧಾನ. ನಿರ್ವಿಚಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ವಿಚಾರಗಳನ್ನು ತೆಗೆದು ಹೋಗಿಬೇಕು. ಅದು ಶಕ್ಕಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಅದ್ರೊಳಗೆ ಇಂಥದ್ದೇನಾದ್ರು ವಿಚಾರ ಅಂದ್ರೆ ಏನು ಅಂದ್ರ ಶಬ್ದಗಳ ಸಮುಚ್ಚಯ. ಶಬ್ದ ಬಿಟ್ಟು ವಿಚಾರ ಮಾಡಿ ಬರ್ತೇನೆ ಇಲ್ಲ. ಅಂದ್ರೆ ಶಬ್ದ ಖಾಲಿ ಮಾಡ್ರಿ. ನಮ್ಮ ಮನಸ್ಸಿನಾಗಿಂದ ಶಬ್ದ ಎಲ್ಲ ಹೊರಗೆ ಹಾಕಿ. ಹಂಗ ಹಾಕ್ಬೇಕು.
ಅದ್ರೊಳಗೆ ಇಂಥದೊಂದು ಶಬ್ದ ತುಂಬ್ಕೊತ ಹೋಗ್ಬೇಕಲ್ಲ, ಆ ಶಬ್ದ ಏನಿರ್ಬೇಕು ಅಂದ್ರೆ ದಿವ್ಯ ಶಬ್ದ ಇರ್ಬೇಕು. ಅದು ನಮ್ಮನ್ನ ನಿಶಬ್ದದ ಕಡೆಗೆ ತಗೊಂಡೋಗುವಂತಹ ಶಬ್ದವನ್ನ ಅಂದ್ರೆ ಇವು ಶಬ್ದ ಎಲ್ಲ ಹೊರಗೆ ಬಿದ್ದು ಹೋಗ್ತವೆ. ಅಂತ ಶಬ್ದ ಯಾವುದು ನಾಮಸ್ಮರಣೆ. ಬ್ರಹ್ಮಾನಂದ ಮಹಾರಾಜರಿಗೆ ಷಟ್ಶಾಸ್ತ್ರದ ಅಧ್ಯಯನ ಆದ ಕೂಡ ತಲೆ ಛೇ ಇದ್ರೊಳಗೆ ಏನು ಸಮಾಧಾನ ವಿಷಯ. ಷಡಂಗಾದಿವೇದೋ ಮುಖ್ಯ ಶಾಸ್ತ್ರ ವಿದ್ಯೆ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ. ಸದ್ಗುರುಗಳಿಗೆ ಶರಣ ಹೋಗಿ ಲಕ್ಷ್ಮೀ ವೆಂಕಟೇಶನು ಅದನ್ನು ಆದೇಶ ಮಾಡಿ ಉತ್ತರ ಭಾರತದಲ್ಲಿ ಸದ್ಗುರು ಕಾಯಿಲೆ ಕಟ್ಟಾರ. ಉತ್ತರ ಭಾರತ ಎಲ್ಲ ಸಂಚಾರ ಮಾಡಿ ಕೊನೆಗೆ ಇಂದೂರಿನಲ್ಲಿ ಅವ್ರಿಗೆ ಮಹಾರಾಜರು ಭೇಟಿ ಆಯ್ತು. ಮಹಾರಾಜ್ ಹೇಳಿದ್ರು ಬಡವಾಹದಲ್ಲಿ ಇದ್ಕೊಂಡು ನಾಮಸ್ಮರಣೆ ಮಾಡಿ 2.5 ವರ್ಷ ನಾಮಸ್ಮರಣೆ ಮಾಡಿ ಕೊನೆಗೆ ಸಾಕ್ಷಾತ್ ಮಹಾರಾಜರು ಆ ಸರ್ಪೇಶ್ವರದೊಳಗೆ ಪ್ರಗಟ ಆಗಿ ನಾನು ನಿನಗೆ ಬ್ರಹ್ಮಜ್ಞಾನ ಕೊಟ್ಟಿನಿ, ಬ್ರಹ್ಮಾನಂದ ಅಂತ ಹೆಸರಿಟ್ಟೀನಿ, ನೀನು ಕರ್ನಾಟಕದಲ್ಲಿ ಹೋಗಿ ನಾಮದ ಪ್ರಸಾರ ಕರ್ನಾಟಕದ ಭಾಗ್ಯ ತೆಗೀತಾರೆ. ಇದು ಸಾಮಾನ್ಯ ತ್ಯಾಗ. ಎಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯೆಯನ್ನ ಬಿಟ್ಟು ಬಿಡಬೇಕಾದ್ರೆ ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಬಹಳ ಕಠಿಣದ. ಚೈತನ್ಯ ಮಹಾಪ್ರಭುಗಳು ಅಂತಿದ್ರು. ಅರ್ಥಾತ್ ಏನು ಅಂದ್ರೆ ಬಂಗಾಳದಲ್ಲಿ ನವದ್ವೀಪ ಅಂತ ಊರಲ್ಲಿ ಇವ್ರ ಹೆಸರು ನಿಮಾಯಿ ಅಂತ. 26-27 ವರ್ಷದ 21-22 ವರ್ಷದ ಹೆಂಡತಿ, 1.5 ವರ್ಷದ 2 ವರ್ಷದ ಮಗು ಇತ್ತು. ಇವರು ಅಲ್ಲಿ ನವದ್ವೀಪದಲ್ಲಿ ಒಂದು ಪಾಠಶಾಲೆಯಲ್ಲಿ ಪ್ರಧಾನ ಅಧ್ಯಾಪಕ, ನ್ಯಾಯಶಾಸ್ತ್ರದಲ್ಲಿ ವಿಲಕ್ಷಣ ಒಂದೇನು ಅಂದ್ರೆ ವಿದ್ವಾನ್ ಪಂಡಿತ. ಆದ್ರೂ ಒಮ್ಮೆ ಇದಕ್ಕೂ ಗಯಾಕ್ ಹೋಗಿದ್ರು, ಅಲ್ಲಿ ಗದಾಧರ ದರ್ಶನ ಆದ ಕೂಡ ಏನು ಅವ್ರೊಳಗೆ ಬಂದಾತು. ಅಲ್ಲಿಂದ ಬಂದ ಕೂಡ ಪಾಠಶಾಲೆಗೆ ಹೋಗಲ್ಲ. ಅಧ್ಯಾಪಕರು ಬರ್ಬೇಕು, ಬರ್ಲಿ. ಎಲ್ಲಾ ಶಾಸ್ತ್ರದ ತಾತ್ಪರ್ಯ ಭಗವಂತನ ನಾಮದಲ್ಲಿ. ವಿದ್ಯಾರ್ಥಿಗಳು ಬಂದು ಪಾಠ ಹೇಳ್ಬೇಕು. ಎಲ್ಲಾ ಪಾಠಗಳ ಸಾರ್ ಭಗವಂತನ ನಾಮ. ಕೊನೆಗೆ ಹಿಂಗಾದ್ರೂ ಇದನ್ನ ಮಾಡಂಗಿಲ್ಲ ಅಂತ ಒಂದ್ ದಿವಸ ರಾತ್ರಿ ಗಂಗಾ ನದಿಯಲ್ಲಿ ಈಶ್ ಪಾರಾಗಿ ಬಂದು ಸನ್ಯಾಸ. ಮನೆಯೊಳಗೆ ಹೆಂಡತಿ ಮಕ್ಕಳು ಆಗರ್ಭ ಶ್ರೀಮಂತರು, ಸಮಾಜದೊಳಗೆ ಎಂಥ ದೊಡ್ಡ ಪ್ರತಿಷ್ಠೆ, ಮಹಾನ್ ವಿದ್ವಾನ್ರು. ಆ ಭಗವಂತನ ನಾಮದ ಮುಂದೆ ಅದೆಲ್ಲ ತುಚ್ಛ. ನಮಗೆ ನಾಮದ ಮಹತ್ವನ ಗೊತ್ತು. ನಮ್ಮಲ್ಲಿ KG ಕುಲಕರ್ಣಿ ಅಂತ ಛಬ್ಬಿಯವರು, ಅವ್ರ ತಂದೆಯವರು 25 ವರ್ಷ ಎಷ್ಟು ಕುಟುಂಬದ ಬಡತನದ ಕುಟುಂಬ ಇತ್ತು ಅಂದ್ರೆ ಬಹಳಷ್ಟು ಜನ ಮಕ್ಕಳು, 7-8 ಜನ ಮಕ್ಕಳಿದ್ರು. ಇವ್ರು ಬರೀ ಟೇಲರಿಂಗ್ ಮಾಡ್ತಿದ್ರು, ಶಿಲ್ಪಿ. ಅರ್ಥಾತ್ ಬಟ್ಟಿ ಹೊಲದು ಉಪಜೀವನ. ಎಷ್ಟು ಆಗಿನ ಕಾಲಕ್ಕೆ ಈಗಿನಷ್ಟು ಯಾರು ಬಟ್ಟಿ ಹೊಲದು ಒಂದೆರಡು ಅಂಗಿ ವರ್ಷದ ತನಕ ಶಿಲ್ಪಿ ಯಾರು ಭೇಟಿಲ್ಲ. 25 ವರ್ಷ ನಾಮಸ್ಮರಣೆ ಮಾಡಿ ಮನ್ಯಾಗ ಏನದ ಏನಿಲ್ಲ ಯಾವಾಗ ಶ್ರೀರಾಮ್ 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 ಕಂಠಾಪುರದಲ್ಲಿದ್ದು ಸೇವಾ ಮಾಡಿ ಊಟಕ್ಕೆ ಬರ್ರಿ ಶ್ರೀರಾಮ್ ಶ್ರೀರಾಮ್ ಅಂದ್ರು. ಶ್ರೀರಾಮ್ ಅಂದ್ರೆ ವಾಲ್ದೆ. ನಾವು ಒಂದ್ಸಲ 3.5 ಕೋಟಿ ಜಪ ಮಾಡಿದ್ದು ಧಾರವಾಡದಾಗ. ಅದ್ರ ಸಾಂಗತಾ ಸಮಯದಲ್ಲಿ ಅವ್ರ ಕೈಯಿಂದ ನಾವು ಪೂರ್ಣಾಹುತಿ ಹಾಕಿ 25 ವರ್ಷ ಏನು ಹೆಚ್ಚಿನ ಏನು ಮಾಡ. ಮುಂದೆ ಅವ್ರ ಮಕ್ಕಳೆಲ್ಲ ಚಲೋ. ಪರಿಸ್ಥಿತಿ ಹೆಂಗಿತ್ತು ಅಂದ್ರ ಒಬ್ಬ ಹುಡುಗ ವಾರಾನ್ನು ಊಟಕ್ಕೆ ಬರ್ತಿದ್ವಿ, ವಾರಕ್ಕೊಂದ್ ದಿವ್ಸ. ಅವ್ನ ಊಟಕ್ಕೆ ನಾಳೆ ಬರ್ತಿದ್ದ ಅಂದ್ರೆ ಅವ್ರವ್ವ ಅವ್ರ ಮಕ್ಕಳನ್ನ ಇವ್ರನ್ನೆಲ್ಲ KG ಕುಲಕರ್ಣಿ ಎಲ್ಲ ಕೇಳ್ಬೇಕು, ನಾಳೆ ಆ ಹುಡುಗ ಊಟಕ್ಕೆ ಬರ್ತಾರ, ಯಾರು ಉಪವಾಸ ಇರ್ತೀರಿ?
ಎಷ್ಟಾದ್ರು ಸುಮ್ಮನೆ ಮಗ್ನಾಗಿ ಬಿಟ್ಟಿದ್ರು ಅಂದ್ರೆ ಸಂಜೆನಾಗ ಹೆಣ್ಮಕ್ಳು ಯಾರ್ದಾರ ಮನೆಗೆ ಹೋಗ್ಬೇಕು, ಏನಾದ್ರು ದರ್ಶನ ಹೋಗ್ಬೇಕು, ಹಂಗ ಹಿಂಗ ಬರ್ಬೇಕಾದ್ರೆ ತಡ ಆಗ್ಬೇಕು. ಇವ್ರು ಸುಮ್ಮನೆ ಕುರ್ಚಿ ಮಾಡಿ ಕೂತ್ಕೊಂಡು ಶ್ರೀರಾಮ್ 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 ಮನೆಗೆ ಬಂದು ನೋಡ್ತಾರೆ ಕತ್ತಿ ಲೈಟ್ ಹಚ್ಚಿಲ್ಲ ದಾದ ಶ್ರೀರಾಮ್ ಶ್ರೀರಾಮ್. ಭಾಗ್ಯದ ದೇವರು. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತಿ ಚತೆ ಅನಂತ ಸತ್ಯತ್ ಸಾಗರೇಸ್ಮಿನ್ ಜೀನಂ ಪರೇ ಬ್ರಹ್ಮಣಿಯ. ಅವ್ರ ಕುಲ ಪವಿತ್ರ, ಅವ್ರನ್ನ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಭೆ ಜನನಿ ಕೃತಾರ್ಥ. ಹನುಮಾನ್ ಮಹಾರಾಜ ತಾಯಿಯವರು ಅಂತಿದ್ರು, ಅವ ಬ್ರಹ್ಮ ಚೈತನ್ಯ ಸಹವಾಸನ ನನ್ನ ಮಗ ಕೆಟ್ಟ ಬಿಟ್ಟಾನ. ಒಂದು ಧೋತ್ರ ಎಂತ ಚಲೋ ಧೋತ್ರ ಕೊಟ್ಟು ನಡ್ಕೊಂಡ್ ಹೋಗ್ತೇವೆ, ಕೊಳ ಹಾಕೊಂಡ್ ಕೂತ್ ಬಿಡ್ತೇವೆ. ಭಾಗ್ಯದೆ ಅವ್ರು ಇಲ್ಲ. ನಾ ಯಾಕೆ ಹೇಳ್ತೀನಿ ಅಂದ್ರೆ ಕರ್ನಾಟಕದ ಭಾಗ್ಯ. ನರಪುರ, ರಥಪುರ, ವೇಣುಪುರದಲ್ಲಿ ನಾಮಯಜ್ಞ. ನಾವೀಗ 6 ತಿಂಗಳ ಪ್ರತಿ ತಿಂಗಳು ನರಗುಂದಕ್ಕೆ ಹೋಗ್ತೀವಿ. ನರಗುಂದಲ್ಲಿ ಒಂದು 10 ಮಂದಿರ ನಮಗ್ ಕೊಟ್ಟಾರ. ಆ 10 ಮಂದಿರ 2 ಬಾತ್ರಕ್ಕೆ ಮಹಾರಾಜರು ಬ್ರಹ್ಮಾನಂದರು ಮಂದಿರ ಕಟ್ಟಿಸ್ತೀವಿ. ಯಾಕೆ? ಅಲ್ಲಿ ಅವರು ಅರ್ಥಾತ್ 1 ವರ್ಷ ಇದ್ದು ಮಂದಿನ ಪತ್ರ ಬರೆದು ಕರೆಸ್ಕೊಂಡು ಅವ್ರ ಊಟ ಉಪಚಾರಕ್ಕೆಲ್ಲ ವ್ಯವಸ್ಥೆ ಮಾಡಿ 13 ಕೋಟಿ ಜಪ ಮಾಡಿಸಿ 1901 ಇಸ್ವಿ. ಅದು ವಿಠ್ಠಲ ಮಂದಿರ. ಅಲ್ಲಿ ಇವರದೇ ಹೇಳಿದಾಗ ಅಲ್ಲಿ ನೀರಿದ್ದಿದ್ದಿಲ್ಲ, ಉತ್ಸವ. ಸಾವಿರಾರು ಜನರು ಊಟ ಉಡುಗಿ ಕೆರೆ ಎಲ್ಲ ಒಣಗಿ ಹೋಗಿತ್ತು. ಮಹಾರಾಜ ಬಂದು ಕೂಡ ಹೇಳಿದ್ರು, ಹೆಂಗ್ ಮಾಡೋದು ಈ ಉತ್ಸವ? ಮಹಾರಾಜರು, ಯಾವ ಭಗವಂತ ನೀವು ಉತ್ಸವ ಮಾಡ್ಲಿಕ್ಕತ್ತೀರಿ? ಆ ಭಗವಂತನಿಗೆ ಅದ್ರ ಕಾಳಜಿ ಇಲ್ಲ. ಎಲ್ಲಿತ್ತು ಏನು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ಸು. ಒಂದ ಮೋಡ್ ಬಂದು ಧೋ 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 ಮಳಿಸುವ ಕೆರೆ ಏನದನ್ನು ತುಂಬಿ ಹರಿಲಿಕ್ಕೆ ಉತ್ಸವ ಆಗಿ ಹೋಯ್ತು. ಹಂಗೆ ನಮ್ದೊಂದು ನಿಷ್ಠ. ಇವ್ರು ನಾವು ನೋಡ್ಲಿಕ್ಕತ್ತೀವಿ, 40 ವರ್ಷದಿಂದ ನೋಡ್ಲಿಕ್ಕತ್ತೀವಿ. ಎಷ್ಟೊಂದು ನಿಷ್ಠೆಯಿಂದ ಆ ಉತ್ಸವವನ್ನು ಮಾಡಿಕೊಂಡು ಬಂದಾರೆ. ನಮಗ ಆಶ್ಚರ್ಯ ಆಗ್ತದೆ. ಒಂದು ಕುಟುಂಬದಲ್ಲಿ ಇಷ್ಟೊಂದು ವರ್ಷಗಳಿಂದ ಒಂದು ನಿಷ್ಠ ಇಟ್ಕೊಂಡು, ಅದು ಬ್ರಹ್ಮಾನಂದ ಮಹಾರಾಜರು ಅವ್ರ ಮೇಲೆ ಪೂರ್ಣ ಕೃಪಾ ಇರೋದಲ್ಲದೆ ಲಕ್ಷ್ಯ. ಅರ್ಥಾತ್ ಏನು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ವೇಣುಪುರ ಬಿದ್ರಳ್ಳಿ ಒಳಗೆ ಮಾಡಿದ್ರು, ಕೇರಳದಲ್ಲಿ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಮಹಾರಾಜರ ತತ್ವಜ್ಞಾನ, ಮಹಾರಾಜರ ವಿಚಾರ, ಮಹಾರಾಜರ ಸಾಧನೆ, ಮಹಾರಾಜರ ವ್ಯಕ್ತಿತ್ವವನ್ನು ಇವತ್ತು ನಮ್ಮ ಕರ್ನಾಟಕಕ್ಕೆ ತಂದು ಮುಚ್ಚಿರೋ ಭಾಗ್ಯದವರು ಬ್ರಹ್ಮಾನಂದ ಮಹಾರಾಜರು ಹುಟ್ಟಿದ್ದಿಲ್ಲ ಅಂದ್ರೆ ನಾವು ಏನ್ ಕಾಣ್ತೀವಿ? ಎಷ್ಟೊಂದು ಸುಲಭವಾಗಿರ್ತಕ್ಕಂಥ ಉಪಾಯ. ಮಹಾರಾಜರು ಎಂತ ದಿವ್ಯವಾಗಿರ್ತಕ್ಕಂಥ ಜೀವನವನ್ನ, ಆ ಜೀವನಕ್ಕೆ ಶೋಭಿಸುವಂತಹ ಶಿಷ್ಯರು ಬ್ರಹ್ಮಾನಂದ ಮಹಾರಾಜ. ಒಂದ್ಸಲ ಮಹಾರಾಜರಿಗೆ ಒಬ್ಬರು ಏನಂದ್ರು, ಮಹಾರಾಜ್, ನಾನು ಪ್ರತಿ ವರ್ಷ ಭಾಗವತ್ ಶ್ರವಣ ಮಾಡ್ತೀನಿ, ಈ ವರ್ಷ ಮಾಡ್ಬೇಕಂತದ್ದು. ಆದ್ರೆ ನನಗೆ ಶುಕ ಮಹರ್ಷಿ ಅಂತ ವಕ್ತಾನ ಮುಖದಿಂದ ಭಾಗವತ್ ಶ್ರವಣ ಮಾಡ್ಬೇಕಂತ. ಅಂತ ವಕ್ತಾನಿಗೆ ಯಾರಾದ್ರೂ ಗೊತ್ತಿದ್ದು ಹೇಳಿ. ಮಹಾರಾಜರು 1 ಸೆಕೆಂಡ್ ವಿಚಾರ ಮಾಡಿ, ಅಂತ ವಕ್ತ ನಮ್ಮ ಕಡೆ ತಯಾರಿದ್ದಾನ, ಅದನ್ನ ನೀವು ಮುಂಚೆ ಪರೀಕ್ಷಿತರಂತ ಶ್ರೋತ ಆಗ್ಲಿ. ಆಮೇಲೆ ಭಾವು ಸಾಹೇಬರು ಕೇಳಿದ್ರು, ಅಂತ ವಕ್ತ ಯಾರಿದ್ದಾನೆ? ಬ್ರಹ್ಮಾನಂದ ಯಾವ ಶುಕನಿಗೆ ಕಡಿಮೆ ಇದ್ದಾನ? ಬ್ರಹ್ಮಾನಂದ ಮಹಾರಾಜರ ಬಗ್ಗೆ ಮಹಾರಾಜರು ಎಷ್ಟೊಂದು ಪ್ರೇಮ ಇತ್ತು ಅಂತ. ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಬೆಳದಡಿಯಲ್ಲಿ ಅವ್ರು ಕಟ್ಟಿಸಿರೋ ಮಹಾರಾಜರ ಆಜ್ಞೆ ಅನುಸಾರವಾಗಿ ಬೆಳದಡಿಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿ ಕರ್ನಾಟಕದಲ್ಲಿ ರಾಮನಾಮದ ಬೀಜವನ್ನ, ಅಕ್ಷಯವಾಗಿರ್ತಕ್ಕಂಥ ಬೀಜವನ್ನ ಬಿತ್ತಿ ಇವತ್ತು ನಮಗೆ ಎಷ್ಟೊಂದು ಭಾಗ್ಯ ಪ್ರಾಪ್ತ ಆಗಿದೆ. 84ನೇ ಇಸ್ವಿಯಲ್ಲಿ ಬಂದು ಹೆಬ್ಬಳ್ಳಿ ಒಳಗ ಅವ್ರು ಚಲನ ಸ್ಪರ್ಶವಾಗಿರೋ ಶಿಲಾಪಾದುಕೆಯನ್ನು ಅವರ ಸ್ಥಾಪನೆ ಮಾಡಿ. ಆದ್ರೆ ಮಜಾ ಏನಾಯ್ತು ಅಂದ್ರೆ ಮಧ್ಯದಲ್ಲಿ 75 ವರ್ಷ ಅಲ್ಲಿ ಏನೂ ಇತ್ತು. ಒಬ್ರು ಪೂಜೆ ಮಾಡ್ತಿದ್ರು ಹಂಗ ಶಿವಭಟ್ರು ಅವ್ರ ತಂದೆಯವರು. ಆದ್ರೆ ಅಲ್ಲಿ ಅಂತದ್ದು ಏನೂ ಇತ್ತು. ಏನು ನಮಗೆ ಗೊಂದಾವಲೆಯಿಂದ 84ನೇ ಜನವರಿ 26ಕ್ಕೆ ಬರ್ಬೇಕಾಯ್ತು.
ಅಲ್ಲಿ ಟ್ರಸ್ಟಿಗಳು ಹೇಳಿದ್ರು ಹಿಂಗ ಅಲ್ಲಿ ಒಂದು ದೇವಸ್ಥಾನದ ನೀವು ಹೋಗಿ ಉಪಾಸನ ಬಂದ್ವಿ. ಅಲ್ಲಿ ಪ್ರಾರಂಭದಲ್ಲಿ 3 ತಿಂಗಳು ಸ್ವಲ್ಪ ಇದು ಆಯ್ತಲ್ಲ, ಅನಾನುಕೂಲ ಅನೇಕ ದೃಷ್ಟಿ ಒಂದಂಗಿತ್ತು ನಮ್ಗೆ. ಅದನ್ನ ಒಗದು ಒಣಾಕಿದ್ರ ನಾವು ಹಂಚಿನ ಮೇಲೆ ಒಣಗಿಸ್ಕೊಂಡು ಧಾರವಾಡ ಹೋಗ್ಲಿಕ್ಕೆ 12ನೇ ಬಸ್ ಚಾರ್ಜ್ ಇದ್ರೆ ನಮ್ ಕಡೆ 8 ಕಡೆ ಇತ್ತು. 4 ಮೈಲ್ ನಡೆದು ಬಸ್ ಚಾರ್ಜ್ ಕೊಟ್ಟು ಕಾರಣ 3 ತಿಂಗಳದೊಳಗೆ ಒಂದು 15-20 ದಿವಸ ಊಟ ಮಾಡಿರ್ಬೋದು. ಎಲ್ಲರೂ ಬಾಳೆಹಣ್ಣು ಪಾರ್ಸಲ್ ಜಪ ಮಾಡ್ಕೊಂಡು ಕೂಡ್ತಿದ್ದೆ. ಬರೋಬ್ಬರಿ ನಾನು ಉಪಾಸನಾ ಶುರು ಮಾಡಿ 75ನೇ ದಿವಸಕ್ಕನ 75ನೇ ವರ್ಷದ ಅಮೃತ ಮಹೋತ್ಸವ ಆಯ್ತು. ಪ್ರತಿಷ್ಠಾಪನಾ ಮಾಡಿ 84ನೇ ಇಸ್ವಿ. ಅರ್ಥಾತ್ ಪ್ರತಿಷ್ಠಾಪನೆ ಆದದ್ದು 9ನೇ ಇಸ್ವಿ. ಆಮೇಲೆ ಜನರು ಬರುದು ಹೋಗುದು ಶುರುವಾತು. ಇವತ್ತು ನಾವು ನೋಡ್ತೀವಿ ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಅಲ್ಲಿ ಊಟ ಮಾಡಿ, ಲಕ್ಷಾವಧಿ ಜನರ ಕೈಯಲ್ಲಿ ಜಪಮಾಲಿದೆ. ಲಕ್ಷಾವಧಿ ಜನರ ಮನೆಯೊಳಗೆ ಜಯ ಜಯ ಆರತಿ ಅಂತ. ಎಷ್ಟು ಮಂದಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ. ನಾವು ಅಂದ್ವಿ ನಾವು ನಿಮಿತ್ತ ಮಾತ್ರ. ಇದೇಗ ಅವ್ರು ಹೇಳಿದ್ರು ನಾವು ನಿಮಿತ್ತ ಮಾತ್ರ. ಅವ್ರು ಮಹಾರಾಜ ಹೇಳಿದ್ರು ನನಗೆ ನಾನು ಮನಸ್ಸು ಮಾಡಿದ್ರೆ ಕಡ್ಡಿ ಕಡೆಯಿಂದನೂ ಕೆಲಸ ಮಾಡಿಸ್ಕೊಡ್ತೀನಿ. ಹಂಗೆ ನಮ್ಮ ಭಾಗ್ಯದ ನಾವೆಲ್ಲರೂ ಅವರ ಒಂದು ದಿವ್ಯವಾಗಿರ್ತಕ್ಕಂಥ ಅವ್ರ ಒಂದು ಕೃಪಾ ಅಂದ್ರಿ, ಅನುಗ್ರಹ ಅಂದ್ರಿ, ಅವ್ರ ಸಂಕಲ್ಪ ಅಂದ್ರಿ. ನಾವೇನೋ ಸದ್ಗುರುಗಳ ಸೇವೆಯಲ್ಲಿ, ಕಾರ್ಯದಲ್ಲಿ, ಉತ್ಸವಾದಿಗಳಲ್ಲಿ, ಸಾಧನೆಯಲ್ಲಿ ತೊಡಗಿದೀವಿ. ಇದು ನಿಜವಾಗಿಯೂ ನಮ್ಮ ಭಾಗ್ಯದ. 13 ಕೋಟಿ ಜಪ ಮಾಡಿಸ್ಬೇಕಂತ ಪ್ರಾರಂಭ ಮಾಡಿದ್ವಿ. ನಾವು ನಿಮಿತ್ತ ಮಾತ್ರ ಇದ್ದೀವಿ. 113 ಕೋಟಿ ಅದು ಕರ್ನಾಟಕದಲ್ಲಿ. 7 ಊರಲ್ಲಿ ಏನಾದ್ರು ನಾಮಸ್ಮರಣ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ. ಆಮೇಲೆ ಹನುಮಾನ್ ಚಾಲೀಸ 11 ಕೋಟಿ ಅನ್ಬೇಕಂತ ಮಾಡಿ ಅದು ಹೋಗಿ ಎಷ್ಟೋ ಕೋಟಿ ಆಗ್ಯಾವ. 11 ಆಗ್ಯಾವ. ಈಗ ರಾಮನಾಮ ಬರೆಸ್ಬೇಕು ಅಂತ ಅನಿಸ್ತು. ಶತಕೋಟಿ ರಾಮನಾಮ ಬರೆಸ್ಬೇಕು ಅಂತ ಸಂಕಲ್ಪ ಮಾಡಿದ್ರೆ 200 ಕೋಟಿ ರಾಮನಾಮದ ಪುಸ್ತಕ ಈಗ ನಮ್ಮ ಕಡೆ ಬಂದ. ಅದು 4 ಅಂತಸ್ತಿನ ಗುಡಿ ಕಟ್ಟಿಸ್ತು. ಎಲ್ಲಾ ಕಡೆಗೂ ಮಹಾರಾಜಂದು ಎಷ್ಟೊಂದು ಮನೆಗಳಲ್ಲಿ ಮಹಾರಾಜರು ಆರತಿ ಆಗ್ತವೆ, ಉಪಾಸನಾ ನಡೀತದೆ, ನಾಮಸ್ಮರಣೆ ನಡೀತದೆ. ನಿಜವಾಗಿ ನಮ್ದೆಲ್ಲಾರು ಒಂದು ಭಾಗ್ಯದ ಆ ಸದ್ಗುರುಗಳ ಅನುಗ್ರಹದಿಂದ ನಾವು ಎಲ್ಲರೂ ಅವರು ತೊಡಗಿದ್ದೀವಿ. ಈ ನಾವು ಮುಂಚೆ ಹನುಮಾನ್ ಚಾಲೀಸ ಅನ್ನಿಸ್ತೀವಿ. ಆಮೇಲೆ ಸಹಜವಾಗಿ ನಮ್ಮ ಮನಸ್ಸಿನಾಗ ಬಂತು ಅನ್ನೋದು, ನಾವು ಯಾವ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀವಿ ಆ ನಾಮಸ್ಮರಣೆನೂ ಬಾಯಾಗ ಕೂಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಶುರು ಮಾಡಿದ್ವಿ, ವೈಖರಿ ಜಪ ಶುರು. ಅರ್ಥಾತ್ ಏನಂದ್ರೆ 4 ಸಲ ಇವ್ರು 4 ಸಲ ಇವ್ರು ಅನ್ನೋ. ಅದೇ ರೀತಿಯಾಗಿ ಮೊನ್ನೆ ಒಂದು 5ನೇ ತಾರೀಕಿಂದು ಗಣೇಶ 5ನೇ ತಾರೀಕಿಂದು ಗಣೇಶ ಚತುರ್ಥಿ ದಿವಸ ನಾ ಬೆಳಿಗ್ಗೆ 4 ಗಂಟೆಗೆ ಮಲ್ಕೊಂಡೆ. ಗಣಪತಿ ಮಾಡಬೇಕಿತ್ತು. ಬಣ್ಣ ಗಿಣ್ಣ ಎಲ್ಲ ಹಚ್ಚುದಾಯ್ತು, ಮಲ್ಕೊಂಡೆ. ತಟ್ನ ತಲೆಯಾಗ ಏನೋ ಒಂದು ನೆನಪ. ನಾನು ಹಿಮಾವರದಾಗಿದ್ದ ಒಬ್ಬ ಸಾಧು ಹೇಳಿದ್ದ. ಅವ ಹೇಳ್ದ, ನನಗೆ ಹೇಳಿದ 24 ಗಂಟೆ ಮೇ ಭಗವಾನ್ ಕಾ ದರ್ಶನ ಹೋಗ್ತಾ है. ನಮ್ದು ಹೆಂಗ ಒಂದು ಖೋಲಿ ಒಳಗೆ ಏನು ಸಾಮಾನು ಇರಬಾರ್ದು. 24 ತಾಸು ಇವತ್ತಿನ ಸೂರ್ಯೋದಯದಿಂದ ಸೂರ್ಯೋದಯ ತನಕ ಬರೇ ರಾಮ್ 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 ಅನ್ಕೋತ ಕೂತ್ರೆ ಸಾಕು. ಫೋಟೋ ಸಹಿತ ಬೇಡ, ಒಂದು ರಾಮದೇವ್ರ ಫೋಟೋ ಇಟ್ಕೊಂಡು ನಡೀತದೆ, ಇಲ್ಲದೆ ಇರ್ತದೆ. ಅರ್ಥಾತ್ ಏನು ಅಂದ್ರೆ ನೀರು ಮಾತ್ರ ಕುಡಿಬಹುದು ಅಷ್ಟೇ ಹೊರತು ಏನು ತಿನ್ನೋದು ಕನ್ನೋದು ಮಾಡಂಗಿಲ್ಲ. ಏನು ವಸ್ತು ಇರಬಾರ್ದು, ಫೋಟೋ ಇರಬಾರ್ದು. ಅದು ನೆನಪ ನಾವು ಸ್ವಲ್ಪ ಮಾಡಿದ್ವಿ. ಅದು ನೆನಪಾಯ್ತು. ಅವಾಗ ಅನಿಸ್ತು ನಮ್ಗೆ ಅದು ಒಂದು ದೊಡ್ಡ ಸಾಧನೆ ಅದು. ಆಮೇಲೆ ಅವತ್ತ ರಾತ್ರಿ ನಾವು ಅಲ್ಲಿ ಒಂದಿಷ್ಟು ಮಂದಿ ಕೂತಿದ್ವಿ, ಎಲ್ಲಾರ ಕಡೆಯಿಂದ ಅದನ್ನೂ ಅನಿಸ್ತು. ಅನೇಕ ಪ್ರಕಾರದಿಂದ ನಾವು ಜೀವನ ಈಗ ನಿನ್ನೆ ಮೊನ್ನೆ ಮತ್ತೊಂದು ವಿಷಯ ಹೇಳಿದ್ವಿ. ಅಲ್ಲಿ ಏನೋ ನಮ್ಮ ತಲೆ ಬಂದ್ಬಿಡಿ ಅಲ್ಲಿ ಹೇಳ್ತೀವಿ. ಆ ಶಶಿ ಮುಂದ, ಹುಬ್ಬಳ್ಳಿ ಹುಡುಗರು ಮುಂದ, ಧಾರವಾಡ ಹುಡುಗರು ಮುಂದ. ಆಮೇಲೆ ಅದು ಶುರುವಾಗಿಬಿಡ್ತು. ನಾವು ಮೊನ್ನೆ ಹೇಳಿದ್ವಿ, ರಾತ್ರಿ ಜಪಕ್ಕೆ ಕೂತಿದ್ವಿ ಆ ಹೆಬ್ಬಳ್ಳಿಯಾಗ. ಅವಾಗ ನನ್ನ ತಲೆಯಾಗ ಆ ಶಶಿಗೆ ಹೇಳಿದ, ಶಶಿ ನನ್ನ ಮನಸ್ಸಿನ ಹಿಂಗ್ ಬಂದದ, ಯಾರು ಬೇಕಾದವ್ರ ಮನೆಯೊಳಗ ನಾವು ಹೋಗುದು,
ರಾತ್ರಿ 8ರಿಂದ 10, ಬೆಳಿಗ್ಗೆ 6ರಿಂದ 8, 4 ತಾಸು ಜಪ ಮಾಡು. ರಾತ್ರಿ 2 ತಾಸು, ಮುಂಜಾನೆ 2 ತಾಸು, ಆಮೇಲೆ ಬಂದ್ಬಿಡು. ಉಪಾರ ಕೊಟ್ಟು ತಿಂದು ಬಂದ್ಬಿಡು. ರಾತ್ರಿ 10 ಗಂಟೆಗೆ ಆಮೇಲೆ ಅವ್ರು ಏನಾದ್ರು ಮಾಡಿದ್ರೆ ಉಪ್ಪಿಟ್ಟು ಅವಲಕ್ಕಿ ಮತ್ತೆ ತಿನ್ಕೊಂಡು ಹುಬ್ಬಳ್ಳಿ ಧಾರವಾಡದವರಾಗಿತ್ತು, ಅಲ್ಲಿಂದ ಅಲ್ಲೇ ಮನೆಗೆ ಹೋಗ್ಬಿಡ್ರು. ಮುಂಜಾನೆ 6ಕ್ಕೆ ಮತ್ತೆ ಬರ್ಬೇಕು. ಹ್ಞೂನ್ರಿ, ಅದು ನಾ ಹೇಳಿದ ಮೊದ್ಲಕ್ಕೆ ನಿನ್ನ ಮನ್ಯಾಗ ಶುರು ಮಾಡಿಬಿಡ್ರು. ಸಂಜೆನಾಗ ಹೋಗೋದು, ನಮ್ಮ ನೌಕರಿ ಚಾಕ್ರಿ ಮುಗಿದ ಕೂಡಿ 8 ಗಂಟೆಗೆ ಎಲ್ಲಾರು ಮನೆಗೆ ಬಂದ ಬಿಟ್ಟಿರ್ತಾರೆ. 8ರಿಂದ 10 ಗಂಟೆಗೆ ಆಮೇಲೆ ಎಲ್ಲಾರು ಊಟ ಗೀಟ ಮಾಡೋದು ಮಾಡ್ತಾರೆ. ಬೆಳಿಗ್ಗೆ 6ರಿಂದ 8, ಎಲ್ಲಾರು 6 ಗಂಟೆ ಅಷ್ಟೊತ್ತಿಗೆ ಬರ್ಲಿಕ್ಕೆ ಶಕ್ಯ ಅದ. 8 ತನಕ ಜಪ ಮಾಡಿ ಮತ್ತೆ ನಮ್ಮ ಆಫೀಸ್ ಹೋಗ್ಲಿಕ್ಕೆ ಹಿಂಕೂಡ್ಲೆ ಹೌದ್ರಿ, ಇದು ಚಲೋ ಆಗ. ಏನಾದ್ರೂ ಒಂದು ಸಾಧನೆ ಒಳಗೆ ನಾವು ತೊಡಗಬೇಕು ಅನ್ನೋದು ಪ್ರಪಂಚ ಎಷ್ಟು ಮಾಡುದು. ನಮ್ದು ಹೆಂಗದ ಅಂದ್ರೆ ಈ ಜಪ ಪರಮಾರ್ಥ ಸಾಧನೆ 10 ಜೊತೆಗೆ 11, ಪ್ರಪಂಚದ ಜೊತೆಗೆ ಇದು ಅಂದ್ರಿ ಅಷ್ಟ. ಮಹಾರಾಜ ಹೇಳ್ತಿದ್ರು, ಕೆಲವರು ಜೋಡ್ ದಂಧ ಮಾಡ್ತಾರೆ, ಡಬಲ್ ಇದು ಬಿಸ್ನೆಸ್. ಒಂದು ನೌಕರಿ ಇರ್ತದ್ರೆ ಸೈಡ್ ಬೈ ಸೈಡ್ ಒಂದು ಸೈಡ್ ಬಿಸ್ನೆಸ್ ಅಂತ ಮಾಡ್ತಾರ. ಎಲ್ಲರ ಕೆಲವು ಲೆಕ್ಕ ಬರ್ಲಿಕ್ಕೆ ಹೋಗುದು, ಏನಾರ ಇದನ್ನ ಮಾಡೋದು. ಹೆಂಗೋ ಹಂಗ ಪ್ರಪಂಚ ಮತ್ತು ಪರಮಾರ್ಥದೊಳಗೆ ಯಾವ್ದು ಮುಖ್ಯ ವ್ಯವಸಾಯ ಇರಬೇಕು, ಯಾವ ಸೈಡ್ ಬಿಸ್ನೆಸ್. ಮಹಾರಾಜ್ ಹೇಳಿದ್ರು ಪರಮಾರ್ಥನ ಮುಖ್ಯ ವ್ಯವಸಾಯ ಇರಬೇಕು, ಅದ್ರ ಜೊತೆಗೆ ಪ್ರಪಂಚ ಸೈಡ್ ಬಿಸ್ನೆಸ್. ನಮ್ದು ಹೆಂಗದ್ರಿ, ಪ್ರಪಂಚ ಮುಖ್ಯ ವ್ಯವಸಾಯ, ಪರಮಾರ್ಥ ಸೈಡ್. ಮಹಾರಾಜ್ ಹೇಳ್ತಿದ್ರು ಪ್ರಪಂಚ ಪರಮಾರ್ಥ ಅನ್ನೋ ಹೊಲಕ್ಕೆ ಪ್ರಪಂಚದ ಬೇಲಿ ಇರ್ಬೇಕು. ನಮ್ದೇನದ ಪ್ರಪಂಚ ಅನ್ನೋ ಹೊಲಕ್ಕ ಪರಮಾರ್ಥದ ಬೇಲಿ. ಪ್ರಪಂಚ ವ್ಯವಸ್ಥಿತ ಇರ್ಬೇಕು, ಸುರಕ್ಷಿತ ಇರ್ಬೇಕು ಅನ್ನೋದಕ್ಕೆ ಪರಮಾರ್ಥದ ಬೇಲಿ. ಮಹಾರಾಜ್, ನಾ ದಿನ 5 ಮಾಲಿ ಜಪ ಮಾಡ್ತೀನಿ, ನನ್ನ ಪ್ರಪಂಚವನ್ನು ನೀವ ಕಾಯ್ಕೊಡ್ರಿ. ಇದು ಎದಕ್ಕೆ ಏನಾಗ್ತದೆ, ಪ್ರಪಂಚದ ಹೊಲಕ್ಕೆ ಪರಮಾರ್ಥದ ಬೇಲಿ ಆಗ್ತದೆ. ನನ್ನ ಪ್ರಪಂಚ ಸುರಕ್ಷಿತ ಇರ್ಬೇಕು, ಚಂದ ಆಗ್ಬೇಕು. ಇನ್ನಷ್ಟು ಸಾಧಕರಲ್ಲಿ ಅಥವಾ ಭಕ್ತರಲ್ಲಿ ಯಾರು, ಒಬ್ಬ ಹೆಣ್ಮಗಳಿಗೆ 2 ಮಕ್ಕಳಿದ್ರು, ಟ್ವಿನ್ಸು, ಅವಳಿಗೆ. ಒಂದು ಹುಡುಗನ ಸ್ವಭಾವ ಹೆಂಗಿತ್ತಂದ್ರ, ಅವನ್ ಮುಂದೆ ಏನಾದ್ರು ಸ್ವಲ್ಪ ಆಟಿಕೆ ಸಾಮಾನು ಹಾಕಿದ ಕೂಡಲೇ ಅದು ಆಡ್ಕೋತ ಕೂತ್ಬಿಡ್ತು. ಅವ್ರವ್ವ ಕೆಲ್ಸಕ್ಕೆ ಹೋಗ್ತಿದ್ರು, ಅಂದ್ರೆ ಒಳಗಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತು. ಇನ್ನೊಂದು ಹುಡುಗ ಹೆಂಗಿತ್ತು ಅಂದ್ರೆ, ಅವನ್ ಮುಂದೆ ಏನ್ ಆಟಿಕೆ ಸಾಮಾನು ಹಾಕಿದ್ರು ಅದು ಸರಿಸಿ ಅವ್ವ ಕರ್ಕೋ, ಅಮ್ಮ ಕರ್ಕೋ, ಕಡಿಕ ಅವ್ರ ಅಮ್ಮ ಕರ್ಕೋಬೇಕಾಗಿ ಬರ್ತಿತ್ತು. ಹೆಂಗೋ ಹಂಗ ಭಗವಂತನು ಏನ್ ಮಾಡ್ತಾನಂದ್ರ, ಕೆಲವು ಮಕ್ಕಳಿಗೆ ಆಟಿಕೆ ಸಾಮಾನು ಹಾಕಿಬಿಡ್ತಾವ. ಹೊಲ ಮನಿ, ನೌಕರಿ ಚಾಕ್ರಿ, ದುಡ್ಡು, ವ್ಯವಸಾಯ, ದಂಧೆ, ಮಾನ ಪ್ರತಿಷ್ಠೆ, ಗೌರವ, ಬೆಳ್ಳಿ ಬಂಗಾರ, ವಸ್ತು, ಒಡವಿ, ಬಟ್ಟಿ, ಬದಿ ಆಟ ಆಡ್ಕೋತ ಕೂತ್ಬಿಡ್ತಾವ. ಭಗವಂತ ದೂರ ಹೋಗ್ಬಿಡ್ತಾವ. ನಮ್ದು ಏನಾಗಿದೆ ಹಣೆ ಬರ. ಇನ್ ಕೆಲವು ಹುಡುಗರು ಹೆಂಗಿರ್ತಾವ ಅಂದ್ರ, ಕೆಲವ್ರು ಹೆಂಗಿರ್ತಾವ, ಇವೆಲ್ಲ ನಮಗ್ ಬೇಡ, ನೀ ಬೇಕು, ನಾವು ಕರ್ಕೋ ನಾವು. ಪಾಪ ಭಗವಂತಗೂ ಕರ್ಕೋಬೇಕಾಯ್ತು. Nobody is mine, only God is mine. ನಮ್ಗೆ ಅನ್ಸೂರ ಇಲ್ಲ. ಒಬ್ರು ಗಂಡ ಹೆಂಡತಿ 2 ಮಕ್ಕಳು ಬಂದಾವಲಿ ಹೋಗಿದ್ರು. ಮಹಾರಾಜ್ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಮಹಾರಾಜರು ಕೇಳಿದ್ರು, ಮನ್ಯಾಗ ಯಾರ್ಯಾರಿದ್ದಿ? ಎಲ್ಲಿಂದ ಬಂದು? ಕರಾಳದಿಂದ. ಮನ್ಯಾಗ ಯಾರ್ಯಾರಿಲ್ಲ? ನಮ್ಮ ಅಮ್ಮ ರೀ, ನಮ್ಮ ಅಪ್ಪ, ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು. ಮತ್ಯಾರು? ಇನ್ಯಾರಿಲ್ರಿ, ಇಷ್ಟ ಬಂದಿರೋ. ನೆನಪು ಮಾಡ್ಕೊಂಡ್ರಿ ರೀ. ಏನ್ ನೆನಪು ಕೊಡೋದು? ಇಲ್ರಿ, ಇಷ್ಟ ಇರೋದು. ಇಲ್ಲ, ನೆನಪು ಮಾಡ್ಕೊಡ್ರಿ. ಆ ಹುಡುಗ ಹೇಳ್ತು, ಒಂದು ನಾಯಿ ಸಾಕಿ. ಮತ್ಯಾರಿದಾರ? ಇನ್ನು ಯಾರ್ಯಾರು ಇಲ್ರಿ ನಮ್ಮ ಮನ್ಯಾಗ. ಮಹಾರಾಜರು ಅಂದ್ರು, ಅಲ್ರಿ ಮುಂಜಾನೆ ಸಂಜೆನಾಗ ಯಾವ ದೇವ್ರ ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಉದಿನ ಕಡ್ಡಿ ಹಚ್ತೀರಿ, ಆ ದೇವ್ರ ನಿಮ್ ಮನ್ಯಾಗ ಇದ್ದಾನೋ ಇಲ್ಲೋ ಅನಸ್ತೇನ್ರಿ ನಮ್ಗೆ. ಮಹಾರಾಜ್ ಹೇಳಿದ್ರು, ನಿಮ್ ಮನ್ಯಾಗ ರಾಮ್ ಇದ್ದಾನ, ಏನು ಕಾಳಜಿ ಮಾಡ್ಬೇಡ್ರಿ, ನಿಶ್ಚಿಂತೆ ಆಗ್ತೀವಿ. ದಾರಿಲಿ ಹೋಗ ಹೊನಿಕ್ ಹಾಕಿದ, ರಾಯರ ಬಂದಿಲ್ಲೇ ಯಾಕ್ರಿ? ನಿಮ್ ಮನ್ಯಾಗ 2 ಪಿಶಾಚಿ ಅಡ್ಡಾಡ್ದಂಗ. ಅಯ್ಯೋ,
ತಲೆ ಕೆಟ್ಟ ನೋಡ್ರಿ ಒಂದು ಬಡ ಬಡ ಕುಂಡ್ಲಿ ತಗೊಂಡು ಜ್ಯೋತಿಷ ಕಡೆಗೆ ಹೋದ. ಎರಡು ಪಿಶಾಚವಂತೆ ಅವನೋ ಒಬ್ಬ ದಾರಿಲೆ ಹೋಗಾವ್ ಹೇಳಿದ್ರಿ ಮತ್ತೆ ಹೆಂಗ್ರಿ ಎರಡಲ್ರಿ ಮೂರ್ನಾಲ್ಕು ದಾರಿಲೆ ಹೋಗವ್ರು ಶಬ್ದದ ಮೇಲೆ ನಮಗೆ ವಿಶ್ವಾಸ ಮತ್ತು ಮಹಾರಾಜರ ಶಬ್ದದ ಮೇಲೆ ವಿಶ್ವಾಸ. ಭಗವಂತ ಇದ್ದಾನೆ ನಮ್ಮ ಮನ್ಯಾಗ, ಸದ್ಗುರುಗಳಿದ್ದಾರೆ, ನಮಗ್ ಮನಸ್ಸು ಕಾಣ್ತದ, ವಿಶ್ವಾಸ ಅನ್ನಿಸ್ತದ. ಏನ್ ಪರಮಾರ್ಥ ಮಾಡ್ತೀವಿ ಹಂಗೆ ಮತ್ ಕುಂಡ್ಲಿ ತಗೊಂಡು ಹೋದಿವ ಜ್ಯೋತಿಷ ಮತ್ ಹೆಂಗ್ರಿ ಏನಿಲ್ರಿ ಒಂದ್ ನಾರಾಯಣ ಬಲಿ ನಾಗ ಬಲಿ ಆಗ್ಬೇಕು, ಕೆಲವೆಲ್ಲ ಮಂತ್ರ ಜಪ ಅವಧಿ ಅಷ್ಟು ಮಾಡಿ ಖರ್ಚು ಒಂದ್ 60-70 ಸಾವಿರದಾಗ ಮಾಡ್ಬಿಡ್ತೀವಿ. ಇವ್ ಪಿಶಾಚಿನ ಬಿಟ್ಟು ಹೋಗ್ಬಿಡ್ತಾರೆ ತಲೆಯಾಗಿಂದ ಇರ್ಕೊಳ್ಳು ಬಿಡ್ರಿ ಪಿಶಾಚಿ. ಭಗವಂತ ಇದ್ದಾನ, ಅವನು ನಮ್ಮನ್ನು ಇವತ್ತಿನ ತನಕ ಈ ಪರಿಸ್ಥಿತಿ ಈ ಮಟ್ಟದಲ್ಲಿ ತಂದ ಅನ್ನುವಂತ ಭಾವನೆಯಿಂದ ನಾವು ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಅಂದ್ರೆ ನಾಮ ಅಂದ್ರೆ ಏನ್ರಿ? ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ನಾಮ. ಭಗವಂತನ ಅಂತಃಕರಣದಲ್ಲಿದ್ದಾನೆ, ಇರುವಿಕೆಯ ಅರಿವು, ಕಾನ್ಸಿಯಸ್ನೆಸ್. ಅರ್ಥಾತ್ ಏನಂದ್ರೆ ಕಾನ್ಸಿಯಸ್ನೆಸ್ ಆಫ್ ಬೀಯಿಂಗ್, ಎಕ್ಸಿಸ್ಟಿಂಗ್, ಇರುವಿಕೆಯ ಅರಿವಿನ ಅನುಸಂಧಾನ, ಅದರದ ಚಿಂತನೆ. ಅದಕ್ಕೆ ಒಂದು ಏನಾದ್ರೂ ಸಿಂಬಾಲ್ ಬೇಕು ಅಂತ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ಕೊಂಡು ನಮ್ಮ ಅನಿಸ್ಬೇಕೇ ನನ್ನ ಹೃದಯದಾಗ ಭಗವಂತಿದ್ದ, ನಮ್ಮ ಮಹಾರಾಜರಿದ್ದಾರೆ. ಅದಕ್ಕಾಗಿ ನಾಮಸ್ಮರಣೆಗೆ ಬಹಳ ಬಹಳ ನೀನ್ ಯಾಕು, ನಿನ್ನ ಹಂಗೆ ಯಾಕು, ನಿನ್ನ ನಾಮದ ಬಲ ಹೊಂದಿದ್ದರೆ ಏನೋ ಅವ್ರದ್ದು ಇದು ಇರ್ಬಹುದು ಹೇಳಿ ಶ್ರದ್ಧಾ ಭಾವನಾ. ಭಗವಂತನ ನಾಮಸ್ಮರಣೆ ಅಂದ್ರೆ ಹೆಂಗದ ಅಂದ್ರ ನಮ್ಮನ್ನ ಭಗವಂತನ ಕಡೆ ತಗೊಂಡು ಹೋಗುದ್ರಿ, ಆ ಭಗವಂತನ ನಮ್ ಕಡೆಗೆ ಮರಾಠಿಯೊಳಗೆ ಹೇಳ್ತಾರೆ, ಪಳಸಿ ತೂತರಿ ಕೋಟೆ ದಾಸಿ ಅಮ್ಹಿ ತುझे ನಾಮ ಹೋಗುವ. ನೀ ಎಲ್ಲಿ ಓಡಿ ಹೋಗ್ತಿ ಅಂತ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿರ ನೀ ಬರ್ಲಿಕ್ಕೆ ಬೇಕು. ಸಣ್ಣ ಹುಡುಗ ಗಾಳಿಪಟ ಹಾರಿಸ್ತಾರೆ, ಗಾಳಿಪಟ ನಮ್ಗೆ ಕಾಣಿಸ್ದೇ ಇರುವಷ್ಟು ಆಕಾಶವಾಗಿ ಹೋಗಿರ್ತದ್ದು, ದಾರದ ಉಂಡಿ ನಮ್ ಕೈಯಾಗಿರ್ತದೆ. ನೀವು ಕಣ್ಣು ಮುಚ್ಚಿ ಹಿಂಗ್ ದಾರ ಸುತ್ಕೋತ ಕೂತ್ರೆ ಗಾಳಿಪಟ ಕೈಯಾಗ ಲಕ್ಷ್ಯ ಎತ್ತಲಾಗೇ ಇರ್ಕೋ. ಮಹಾರಾಜರು ಮನಸ್ಸು ಏಕಾಗ್ರ ಮಾಡೋ ಉಪದ್ವ್ಯಾಪದ ಬೀಳಬ್ಯಾಡ್ರಿ. ನಾನು ಹಂಗ್ ಜಪ ಮಾಡ್ಬೇಕು ಹಿಂಗ್ ಜಪ ಮಾಡ್ಬೇಕು ಅನ್ಬ್ಯಾಡ್ರಿ. ಅದೇನ್ ಮಾಡೋದು? ರಿಪಿಟೇಷನ್ ಸಾಕು. I have repeated the God's name like machine. I have repeated the God's name like madman. ಸ್ವಾಮಿ ರಾಮದಾಸ್ ಅವರು ಹೇಳಿ ಕೂತ್ಕೊಂಡು ಬರೇ ರಿಪಿಟೇಷನ್, ಬಾಕಿದ ಏನೂ ಬೇಡ. ಆ ಭಗವಂತ ಎಲ್ಲಿದ್ದಲ್ಲಿಂದ ಬಂದು ನಮ್ಮ ಅಂತಃಕರಣದಲ್ಲಿ ಅವನು ಜಾಗೃತ ಆಗ್ತಾನೆ, ನಮ್ಗೆ ಸಮಾಧಾನ ಆಗ್ತದೆ. ಇದಕ್ಕೆ ಸತ್ಪುರುಷರ ಪ್ರಮಾಣ. ಬ್ರಹ್ಮಾನಂದ ಮಹಾರಾಜರು ಏನಿದ್ರು ಏನಾದ್ರು, ಮಹಾರಾಜರು ಎಂಥ ಮಹಾನ್ ಅವಸ್ಥಾಕ್ಕೆ ಹೋದ್ರು ಬರೇ ಒಂದು ನಾಮಸ್ಮರಣೆ. ಅದನ್ನ ನಮ್ ಕಳ್ಕಳಿ ಅದ ಏನು ಅಂದ್ರೆ ನಮಗ್ ಬಹಳ ಸಂತೋಷ ಆಗ್ತದೆ, ಅಭಿಮಾನ ಅನ್ನಿಸ್ತದ. ಏನು ಅಂದ್ರೆ ರಾಮಣ್ಣ ಅವರು ವರ್ಷಗಳಿಂದ ಈ ನಿಮಿತ್ತವಾಗಿ ನಾವು ಮೊದಲಿನಿಂದಲೂ ತಯಾರಿ, ಅದರದ ವಿಚಾರ, ಅದರದ ಮನ್ಯಾಗ ಹುಡುಗಿ ಮದುವಿತ್ತು ಅಂದ್ರೆ ಮಗಳ ಮದುವಿದ್ರ 24 ತಾಸು ಅದ ವಿಚಾರ. ಅಡಿಗೆ ಅವ್ರಿಗೆ ಹೇಳ್ಬೇಕು, ಪೆಂಡ ಆದ್ರೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಕಲ್ಯಾಣ ಮಂಟಪ ನೋಡ್ಬೇಕು, ತಿಂಗಳಾನುಗಟ್ಟಲೆ ಅದ ವಿಚಾರ, ಅದ ಅನುಸಂಧಾನ. ಕೂತಲ್ಲಿಯೂ ಅದ, ನಿಂತಲ್ಲಿಯೂ ಅದ, ಹೋದಲ್ಲಿಯೂ ಅದ, ಬಂದಲ್ಲಿಯೂ ಅದ, ಮಾತಾಡಿರೋ ಅದ ವಿಷಯ. ಅದಾದ ಬಳಕು ತಿಂಗಳಾನುಗಟ್ಟಲೆ ಇರ್ತದೆ. ಹೆಂಗ ಹಂಗ ಒಂದು ಉತ್ಸವ ಮಾಡೋದು ಒಂದು ಕೂಡಲಿಲ್ಲ, ಬಹಳ ಸಣ್ಣ ಮಾತಾಡಲಿ, ಬಹಳ ದೊಡ್ಡ ಮಾತು. ಉತ್ಸವ ಮಾಡೋದು ಅಂದ್ರೆ ಸುಮ್ಮನೆ ಹಂಗ ಸಿಕ್ಕಿದೆ. ಮದ್ವಿ ತಯಾರಿ ಮಾಡ್ಬೇಕಾದ್ರೆ ಎಷ್ಟು ದಿವಸದಿಂದ ಮಾಡ್ತೀವಿ ನಾವು. ಅದೇನ್ ತಿರುಗಿ ಮುರುಗಿ ಏನ್ ಮದ್ವಿ ಅಲ್ಲಿಕ್ಕೆ ಏನ್ ದೊಡ್ಡ ಮದ್ವಿ. ಮಹಾರಾಜರು ಒಬ್ಬರ ಹೋಗಿ ಮದ್ವಿ ಮಾಡ್ಕೊಂಡು ಆದ್ರೆ ನಮ್ಗೆ ಎಷ್ಟರೇ ಅದ್ರದ್ದು ವಿಚಾರ ಇರ್ತಾವ. ಹೆಂಗು ಹಂಗ ಮಹಾರಾಜರ ಪುಣ್ಯತಿಥಿ ಆರಾಧನೆ ಮಾಡ್ಬೇಕು, ಪುಣ್ಯತಿಥಿ ಉತ್ಸವ ಮಾಡ್ಬೇಕು ಅಂತ ತಿಂಗಳಾನುಗಟ್ಟಲೆ ಅವ್ರ ತಲೆಯೊಳಗೆ ಅದ ವಿಚಾರ. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಇದಕ್ಕೆ ನಾವು ಅನುಸಂಧಾನ, ಭಗವಂತನ ಅನುಸಂಧಾನದಲ್ಲಿರೋದೇ ಪರಮಾರ್ಥದ ಮರ್ಮ. ನಮಗೆ ಬಹಳ ಸಂತೋಷ ಆಯ್ತು.
ಸದ್ಯ ಮತ್ತೆ ನಾವು 8 ಹೊಡಿತೀವಿ, ವೆಂಕಟಾಪುರಕ್ಕೆ ಹೋಗ್ಬೇಕು. ನಮ್ದು ಅದರದ್ದು ಅನುಸಂಧಾನ. ಇನ್ನು 10 ದಿವಸ ಅಲ್ಲಿ ಏನೋ ನಮಗ ಅನಿಸ್ತೀವಿ ಈ ಸಲ ಏನದ ಅಲ್ಲಿ ಆ ವೆಂಕಪ್ಪನ ಒಂದ್ ಸ್ವಲ್ಪ ಸೇವಾ ಮಾಡಿದ್ರೆ, ಅಥವಾ ಹೋದ ವರ್ಷ ರಾಮನವಮಿ ಉತ್ಸವ ಬೆಳದಡಿಯಲ್ಲಿ ಮಾಡಿದಂಗೆ ಏನೋ ನಮ್ಗೆ ಒದಗಿ ಬಂದದ, ನಮ್ ಭಾಗ್ಯದ. ಆದ್ರಿಂದ ಅಲ್ಲಿ ಮಾಡಿದ್ರೆ ಅದು ಅಂತ ಅನಿಸಿ ಅಲ್ಲಿ ಎಲ್ಲಾರಿಗೂ ಸರ್ಕಾರಿ ಒಂದು ಇದು ಏನು ಅಂದ್ರೆ ಎಲ್ಲಾರು ನವರಾತ್ರಿಯಲ್ಲಿ 1 ದಿವಸ 1 ದಿವಸ 2 ದಿವಸ 2 ದಿವಸ ಎಲ್ಲಾರು ಬರ್ಲಿ, ಆ ಭಗವಂತನ ದರ್ಶನ ಮಾಡ್ರಿ, ಪ್ರಸಾದ ಮಾಡ್ರಿ. ಯಾಕೆ ಅಂದ್ರ ಇವು ಬಹಳ ದುರ್ಲಭ ಜೀವನದಲ್ಲಿ. ದೇವಾಚಿಯೇ ದ್ವಾರಿ ಉಭಾ ಕ್ಷಣ ಭರಿ ತೇಣೆ ಮುಕ್ತಿಚಾರಿ ಸಾಧಿ. ಭಗವಂತನ ಬಾಗಲ್ದಾಗ ಭಗವಂತನ ದ್ವಾರದ ಮುಂದೆ ಒಂದು ಕ್ಷಣ ನಿಂತರು ಮೋಕ್ಷ ಆಗ್ತದೆ. ಹರಿಮುಖೇ ಮನ ಪುಣ್ಯಾಚಿ ಗಣ. ಜ್ಞಾನೇಶ್ವರ ಮಹಾರಾಜ ಹೇಳಿದ್ರು ಕೂತ್ಕೊಂಡು ಧ್ಯಾನ ಮಾಡ್ರಿ ಅಂತ ಹೇಳಿಲ್ಲ. ಮಹಾರಾಜನ್ ಕೇಳಿ ಮಹಾರಾಜ್ ಮನಸ್ಸು ಏಕಾಗ್ರ ಆಗುವಂತದ್ದು. ನೀನು ಏಕಾಗ್ರ ಮಾಡಂತ ಯಾರು ಹೇಳಿದ್ರು? ಏಕಾಗ್ರ ಮಾಡು, ಉಸಾಬರಿಗೆ ಹೋಗ್ಬೇಡ. ಮನ್ ಗೈತೋ ಜಾನೇದು, ಶರೀರ ಮತ್ತೆ ಜಾನೇದು. ಮನಸ್ಸು ಎಲ್ಲರ ಹರಿದಾಡ್ಕೊತ ಹೋಗುವಂತ ಶರೀರ ಮತ್ತೆ ಜಾನೇದು. ಕಾಯಿಲೆ ಅನ್ಕೋತ್ ಕೂಡ್ಲಿಕ್ಕೆ ಏನ್ ಹೋದದ್ದು? ಇಲ್ರಿ 108 ವಿಚಾರ ಬರ್ತಾವೆ, ಬರ್ಕೋಲ್ಬೇಕು. ಅದಕ್ಕೆ ಲಕ್ಷ್ಯ ಕೊಡ್ಬೇಕು. ನಿಮ್ಗಿನ್ 15 ನಿಮಿಷಕ್ಕೆ ಇದು ಅದ, ಟ್ರೈನ್ ಅದ, ಅವಸರಲ್ಲೇ ಹೊಂಟಿರಿ. ಎದುರಿಗೆ ಒಬ್ಬ ನಿಮ್ಮನ್ನ 20 ವರ್ಷದಿಂದ ದ್ವೇಷ ಮಾಡೋ ವ್ಯಕ್ತಿ ಬಂದ, ನಿಮ್ಮನ್ನ ನೋಡಿ ಭಯಂಕರ ಬೈಲಿಕ್ಕೆ ಹತ್ತ, ನೀವು ಉತ್ತರ ಕೊಡ್ಬೇಕು ನಿಂದಿರ್ತೀರಿ. ಟ್ರೈನ್ ಹೋಗ್ತದೆ, ಅಷ್ಟೆಲ್ಲ ಲಕ್ಷ ಕೊಡೋದು ಹೋಗ್ತೀವಿ ನಾವು. ಮುಂಕೂತ್ ಹೋಗ್ಲಿಕ್ಕೆ ಒಬ್ಬ ನಮ್ಮನ್ನ 15-20 ವರ್ಷದಿಂದ ಪ್ರೇಮ ಮಾಡೋ ಪ್ರೀತಿ ಮಾಡೋ ಮನುಷ್ಯ ಬಂದ, ಹುಯ್ಯು ಎಷ್ಟು ದಿವಸ ನಾನು ಬೆಟ್ಟ ಹೂನಲ್ಲಿ ಚಾ ಕುಡ್ದು ಹೂನು ಹಾಕೊಡ್ಲಿಕ್ಕೆ ಹೋಗ್ತೀವಿ. ಹಂಗ ಬೇಕಾದ ವಿಚಾರ ಬರ್ಕೋಲ್ಲ. ನಮ್ದು ರಿಪಿಟೇಷನ್ ಚಾಲು ಬಸ್ ಅಷ್ಟೇ. ಮಹಾರಾಜನ್ ಕೇಳು ಟಿವಿ ಮುಂದೆ ಕುತ್ಕೊಂಡು ಜಪ ಮಾಡಿ ನಡೀತದೆ. ಲಕ್ಷ ಟಿವಿ ಕಡೆಗೆ ಇರ್ತಾರೆ, ಇರ್ಕೋಲ್ತಾರೆ. ಮಹಾರಾಜ್ ಕೇಳು ಟಿವಿ ಮುಂದೆ ಕುತ್ಕೊಂಡು ಊಟ ಮಾಡಿ ಹೊಟ್ಟೆ ತುಂಬತದೋ ಇಲ್ಲೋ? ತುಂಬಲಿಕ್ಕೆ ಬೇಕಲ್ರಿ. ಬಾಯ ತುತ್ತು ಹಾಕಿ ಜಗದು ನುಂಗಿ ಬಿಟ್ರ ಹಂಗ್ ಬಾಯಾಗ ಉಚ್ಚಾರ ಆಗ್ತಿತ್ತು ಅಂದ್ರ ಅದು ಸೈಂಟಿಫಿಕ್ ಪ್ರೊಸೆಸ್. ಅದು ತಾನ ಇಳ್ಕೋತ ಹೋಗ್ತದೆ ಒಳಗ. ವೈಖರಿ ಮಧ್ಯಮ ಪಶ್ಯಂತಿ ಪರ. ನಮ್ದು ಉದ್ದೇಶ ಇಲ್ಲ. ನಾನು ಈ ಜನ್ಮದಲ್ಲಿ ಭಗವಂತನ ನಾಮಸ್ಮರಣೆಯ ಅನುಭವ ಪಡ್ಕೋಬೇಕು, ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು, ಸದ್ಗುರು ಅನುಗ್ರಹ ಆಗ್ಬೇಕು, ನನಗೆ ಭಗವಂತನ ದರ್ಶನ ಆಗ್ಬೇಕು. ಇದು ನಮ್ಮ ಉದ್ದೇಶ ಇಲ್ಲ. ಪ್ರಪಂಚ ಚಂದಾಗಿ ಮಾಡ್ಬೇಕು, ಪ್ರಪಂಚ ಬೆಳೆಸ್ಬೇಕು. ಲಕ್ಷಗಟ್ಟಲೆ ವರ್ಷದಿಂದ ನಾವು ಪ್ರಪಂಚ ಮಾಡ್ಕೋತನ ಬಂದದ್ದನ್ನು ನೋಡ್ತೀವಿ. ಯಾರು ಯಶಸ್ವಿ ಆದ? अर्थात ನಾಮಸ್ಮರಣ ಕೇಳ ಅನಿತು ವಾಯ ಗೆಲ ಐಸಾದ ದೇಖಿಲ್ಲ. ನಾಮಸ್ಮರಣೆ ಮಾಡಿದ ಮತ್ತು ಅವು ಕೆಟ್ಟ ಹೋದ ಅನ್ನೋನ್ ನಾವು ಇವತ್ತಿನ ತನಕ ನೋಡಿಲ್ಲ ಮತ್ತು ಕೇಳಿಲ್ಲ ಅಂತ ಹೇಳಿ ನಾವು ಮನಃಪೂರ್ವಕವಾಗಿ ಮಾಡುವುದೇ ಇಲ್ಲ. ಎಲ್ಲರ ಜೊತೆ ಕುತ್ಕೊಂಡಲ್ಲಿ ಮೊಬೈಲ್ ಇರ್ತದೆ, ಈ ಕಾಯಿ ಇರ್ತದೆ, ಇತ್ಲಾಗ ಮಾತಾಡ್ತಿರ್ತೀವಿ. ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಒಂದು 3 ಮಂದಿ ಅವರೆಲ್ಲ ಅಗ್ನಿ ಮುಖಂಡರ ಜಪ ಮಾಡ್ಕೊಂಡು ಕೂತಿರು. ಹೆಣ್ಮಕ್ಳು ಊಟಕ್ಕೆ ಕೂತಿರು. ಅವ್ರ ಜಪ ನಾನು ಅಲ್ಲೇ ಕುರ್ಚಿ ಮೇಲೆ ಕೂತಿದ್ದೆ. 3 ಮಂದಿ ಕೈಯ ಮೊಬೈಲ್ ಹಿಡ್ದಾರ. ಇವ್ರು ಹೇಳ್ತಾರೆ ನೋಡಿ ಏನು ಕೈಯ ಜಪ ಮಾಡಿ ಮತ್ತೆ ಸ್ವಲ್ಪ ಅದಕ್ಕೆ ನಾ ಏನು ಮನೆ ಸಹಜವಾಗಿ ನೀವು ಮೊಬೈಲ್ನಾಗ ಎಷ್ಟು ಏಕಾಗ್ರ ಆಗ್ತಿಲ್ಲ, ಅದು 1/10 ನಾಮಸ್ಮರಣೆ ಒಳಗೆ ಏಕಾಗ್ರ ಆದ್ರೆ 10 ಸಲ ಭಗವಂತ ಸಿಗ್ತಾರೆ. ನೀವು ನೋಡ್ಕೋತ ಕೂತಿರ್ತಾರೆ, ಎದುರು ಯಾರು ಬಂದ್ರು ಯಾರು ಹೋದ್ರು ಲಕ್ಷ್ಯ ಇರುವುದಿಲ್ಲ. ಇಷ್ಟು ನಮ್ಮನ್ನ ಈ ಪ್ರಪಂಚ ಮೋಹಿತಗೊಳಿಸ್ಬಿಟ್ಟು ಸರ್ ಏನದರಿ ತಲಿ? ಅರೆ ಅದು 108 ಅದನ್ನ ನೋಡಿದೆ ಇದನ್ನ ನೋಡಿದೆ, ಏನ್ ಬಂತೇನ್ ನಿಮ್ಗೆ ಅದ್ರೊಳಗೆ? ಈ ಮೊಬೈಲ್ ಅಂದ್ರೆ ಶಕುನಿ ಇದ್ದಂಗ ಅಂತ ನಾವು ಹೇಳ್ತೀವಿ. ಮಹಾಭಾರತ ಯುದ್ಧ ಆಯ್ತು, ಎಲ್ಲಾರು ಶಾಸ್ತ್ರು 8 ಮಂದಿ ಉಳಿದ್ರು. ಅಲ್ಲಿ ಕೃಷ್ಣ, 5 ಮಂದಿ ಪಾಂಡವರು, 6 ಅಶ್ವತ್ಥಾಮ, ಕೃಪಾಚಾರ್ಯ,
ಮತ್ ಇನ್ನೊಬ್ಬ ಇವ 8 ಮಂದಿ ಉಳಿದ್ರು. ಎಲ್ಲಾರು ನೋಡ್ಕೋತ ನಿಂತಿದ್ರು. ಅವಾಗ ಒಬ್ಬ ದೇವತಾ ಪುರುಷ ಬಂದ. ಕೃಷ್ಣ ಕೇಳಿ, ಯಾರು ನೀನು? ನಾ ಕಲಿಯದು. ಇಲ್ಯಾಕ್ ಬಂದಿ? ನಮ್ ಧರ್ಮ ಏನದ ಅಂದ್ರೆ ಮುಖ್ಯವಾಗಿ ನಾನು ಮುಂದ ಜನರ ಬುದ್ಧಿ ಕೆಡಿಸೋದು ನನ್ನ ಕಾರ್ಯ ಅದ. ಬುದ್ಧಿ ಕೆಡಿಸ್ಲಿಕ್ಕೆ ಏನಾದ್ರು ಒಂದು ಸಾಧನೆ ಅದ ಏನು? ಕೃಷ್ಣಂದ ಕಾಳಜಿ ಮಾಡ್ಬೇಡ. ಮುಂದೆ ಸ್ವಲ್ಪ ದಿವಸಕ್ಕೆ ಮನುಷ್ಯ ತನ್ನ ಬುದ್ಧಿ ಶಕ್ತಿಯನ್ನು ಉಪಯೋಗ ಮಾಡಿ ತನ್ನ ಬುದ್ಧಿ ಕೆಡಿಸ್ಕೊಳ್ಳೋ ಸಾಧನೆ ತಯಾರು ಮಾಡ್ತಾನೆ. ನೀ ಯಾಕೆ? ಏನದು ಟಿವಿ ಏನ್ ತಲೆ ಕೆಡಿಸ್ತದೆ? ನಾವ್ ಒಂದ್ ಊರಿಗೆ ಹೋಗಿದ್ವಿ. ಅಲ್ಲಿ ಅವ್ರ ಮನ್ಯಾಗ ಹೇಳಿದ್ರು, ನಮ್ಮ ಹುಡುಗಿನ ಟಿವಿ ಮುಂದಿಂದ ಎಬ್ಸಿದ ಅಕ್ಕಿಗೆ ಜ್ವರ ಬರ್ತಾವ. ಟಿವಿ ಮುಂದ ಉಪಾರ, ಟಿವಿ ಮುಂದ ಟಿವಿ ಮುಂದ ಚಾ. ಅಷ್ಟೊತ್ತಿಗೆ ಒಂದು ಅಡ್ಡಿಲ್ ಚುಲಾ ತುಂಬ್ಕೊತ ಹೋದ. ಒಂದ್ ಡಬ್ಬ್ಯಾಗ ಮನುಷ್ಯನನ್ನ ಕೆಡಿಸ್ಬಿಡೋ ಸಾಧನೆ. ಹಿಂದಿಂದ ಒಬ್ಬ ನನ್ನ ದಿಪ್ಪಾಡ ಮನುಷ್ಯ. ನೀ ಯಾರು? ನಾ ದುರ್ಯೋಧನ. ನೀ ಯಾಕೆ ಬಂದಿ? ನನಗೂ ಏನಾದ್ರೂ ಕಲಿಯುವುದಲ್ಲಿ ಒಂದು ಸ್ಥಾನ ಬೇಕು. ಅಲ್ಲ, ಮುಂಚೆ 100 ಮಂದಿ ಪ್ರೇತಾತ್ಮಗಳು ಬಂದು, ನೀವ್ಯಾರು? ನಾವು ಕೌರವರು. ನಿಮ್ರೆ ನಮಗೂ ಏನಾದ್ರು ಬೇಕಲ್ಲ. ನೀವು 100 ಮಂದಿ ಚಾನಲ್ಸ್ ಆಗ್ರಿ. ಆ ಟಿವಿ ಒಳಗಿನ ಚಾನಲ್ಸ್ ಆಗ. ಹಿಂದಿಂದ ಬಂದು ಮತ್ತೊಂದು ದಿಪ್ಪಾಡ ಪ್ರೇತ. ನೀ ಯಾರು? ನಾ ದುರ್ಯೋಧನ. ನನಗೂ ಏನಾದ್ರು ಬೇಕು. ನೀ ರಿಮೋಟ್ ಆಗಲ್ಲ. ನಾನು ಈ 100 ಮಂದಿ ಕೌರವ್ರನ್ನ ಆಡಿಸೋ ರಿಮೋಟ್. ಮುಂದೆ ಹಿಂದಿಂದ ಒಬ್ಬ ಕರಿ ಪಟ್ಟಿ ಹಾಕೊಂಡು ಕುಂಟ್ಕೋತ ಬಂದ್ ನೋಡಿ. ನೀ ಯಾರು? ನಾ ಶಕುನಿ. ನನಗೂ ಕಲಿಯುವುದಾಗ ಏನೋ ಒಂದು ಸ್ಥಾನ ಬೇಕಲ್ಲ. ನೀ ಮೊಬೈಲ್ ಆಗ್ಬೋದು. ಸರ್ ಎಲ್ಲಿದ್ದೀರಿ? ನಾನು ಕಲ್ಕತ್ತಾದಾಗಿದ್ದೀನಿ. ನೀವ್ರಿ? ನಾನು ಮುಂಬೈದಾಗ. ಇಬ್ರು ಬಾಡಿ ಆಚೆ ಕಡೆ, ಒಬ್ಬ ಬಾಡಿ ಈಚೆ ಕಡೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಾವು ಇಷ್ಟ ಮಂದಿಗೆ ಯಾಕಾಗೋದು? ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಮನಃಪೂರ್ವಕ ಅನಿಸುವಂತ ಮನುಷ್ಯ ಒಂದು ಸಮಾಜದಲ್ಲಿ ಹುಟ್ಟಿ ಬಂದ ಸಮಾಜದ ಭಾಗ್ಯ. ಸಮಾಜದ ಶತಮಾನಗಳಲ್ಲೇ ಒಬ್ಬ ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿ ಹುಟ್ಟಿ ಬಂದ ಸಮಾಜದ ಭಾಗ್ಯ. ಆದ್ರಿಂದ ಬ್ರಹ್ಮಾನಂದ ಮಹಾರಾಜರು ಎಷ್ಟರ ನಾಮ ಸಮರ್ಪಣೆ ಮಾಡಿಕೊಳ್ಳಿ. ಮಹಾರಾಜರು ಎಷ್ಟರ ನಾಮಸ್ಮರಣೆ. ಈ ಉತ್ಸವಗಳನ್ನು ಮಾಡೋದು ಉದ್ದೇಶ ಇಲ್ಲ. ಈ ನಿಮಿತ್ತವಾಗಿ ನಾವು 4 ವಿಚಾರ ಕೇಳ್ತೀವಿ, ಸತ್ಸಂಗ ಮಾಡ್ತೀವಿ, 4 ಭಜನೆ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಪ್ರಪಂಚವನ್ನು ಮಾರ್ತಿರ್ತೀವಿ. ಇದ ಒಂದು ದೊಡ್ಡ ಭಾಗ್ಯ. ಅವ್ರಿಗೇನು ಪುಣ್ಯತಿಥಿ ಬೇಕಾಗಿಲ್ಲ, ಅಥವಾ ಅವ್ರಿಗೇನು ಜಯಂತಿ ಬೇಕಾಗಿಲ್ಲ. ನಾವು ನಮ್ಮ ಸಲುವಾಗಿ ಮಾಡೋದು. ಮಹಾರಾಜರು ಅಗದಿ ದೇಹ ಬಿಡೋಕ್ಕಿಂತ ಮುಂಚೆ ಕೇಸರಿ ಪತ್ರಿಕೆ ಬರ್ತಿದ್ರು. ಅದನ್ನು ಓದಿಸಿ ಕೇಳ್ತಿದ್ರು. ಭಾವು ಸಾಹೇಬ್ರು ಓದ್ತಿದ್ರು. ಭಾವು ಸಾಹೇಬ್, ಎಲ್ಲರ ಯುದ್ಧ ಪದ್ಧ ಆಗುವೇನು? ಅವ್ರು ಮ್ಯಾಲಿನ ಏನಿಲ್ಲ. ಮ್ಯಾಲಿನ ಕೇಳಿಕ್ ಹತ್ ಕೂಡಲೇ, ಮಹಾರಾಜ್ ನೀವು ಹಿಂಗ್ಯಾಕೆ ಕೇಳಿಕ್ ಹತ್ತೀರಿ? ಇಲ್ಲ, ಇನ್ ಸ್ವಲ್ಪ ದಿವ್ಸಕ್ಕೆ ಎಂತೆಂತ ಯುದ್ಧ ಆಗುವ ಅಂದ್ರ ನೀವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ. 13ನೇ ಇಸ್ವಿ ಮಹಾರಾಜ್ ದೇಹ ಬಿಟ್ಟು 19ನೇ ಇಸ್ವಿಯಾಗಿ ಮೊದಲೇ ಮಹಾಯುದ್ಧ. ಹಿಂಗ್ಯಾಕೆ ಕೇಳಿಕ್ ಹತ್ತೀರಿ? ಇಲ್ಲ, ಮುಂದೆ ಇಂಥವೆಲ್ಲ ಯುದ್ಧ ಆಗುವು. ಅವಾಗ ಅಮ್ಮ ಅಂತ ಒಬ್ರು ಅವ್ರು ಬಂದ್ರು, ಮಹಾರಾಜ್ ಮುಂದಿಂಥವೆಲ್ಲ ಯುದ್ಧ ಆಗುವ ಅಂತಿದ್ರ ನೀವು ದೇಹ ಬಿಡೋ ವಿಚಾರ ಯಾಕೆ ಮಾಡ್ಲಿಕ್ಕೆ? 8:3 ದೇಹ ಬಿಡೋ ವಿಚಾರ ಯಾಕೆ ಮಾಡ್ಲಿಕ್ಕೆ ಹತ್ತೀವಿ? ಅವಾಗ ಅವ್ರು ಹೇಳಿದ್ರು, ರಾಮಕೃಷ್ಣಾದಿ ಅವತಾರ ಯಾಕಾದ್ರು? ದೇಹ ಧಾರಣೆ ಮಾಡ್ಕೊಂಡು ಬಂದ್ಬೇಕು, ದೇಹ ಬಿಡ್ಬೇಕಾದ್ದು ಅನಿವಾರ್ಯ. ಆದರೆ ಸಾಮಾನ್ಯ ಜನರು ತೀರ್ಕೊಳ್ಳೋದು, ಸತ್ಪುರುಷ ದೇಹ ಬಿಡೋರು ಮೂಲಭೂತ ಒಂದು ವ್ಯತ್ಯಾಸ. ನಾವು ಸಾಮಾನ್ಯ ಜನರು ತೀರ್ಕೊಂಡ್ರೆ ನಮ್ದು ಮುಗೀತು. ಮುಂದೆ 15 ದಿವ್ಸಕ್ಕೆ ಮನ್ಯಾಗ ಯಾರಿಗೆ ನೆನಪ ಇರೋದು. ಹೊಸ ಮುಂಡಿ ಒಳ ಹೊಡೆದು ಅಂದ್ರ ಮುಗೀತು. ಆದ್ರೆ ಸತ್ಪುರುಷರು ದೇಹದಿಂದ ಇರುವಾಗ ಏನು ಕಾರ್ಯ ಆಗ್ತದನು ಅದಕ್ಕಿಂತ ವ್ಯಾಪಕವಾದ ಕಾರ್ಯ ದೇಹ ಬಿಟ್ಟ ಮೇಲೆ ಇವತ್ತು ನಾವು ನೋಡ್ತೀವಿ. ಗೋಂದಾವಲಿಯಲ್ಲಿ ನೋಡ್ರಿ,
ಹೆಬ್ಬಳ್ಳಿಯಲ್ಲಿ ನೋಡ್ರಿ, ವೆಂಕಟಾಪುರದಲ್ಲಿ, ಬೆಳದಡಿಯಲ್ಲಿ, ಕೋಟುಂಚಿಗೆಯೊಳಗೆ ಎಷ್ಟು ಕಡೆಗೆ ನಾವು ನೋಡ್ತೀವಿ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು. ಇದಕ್ಕೆಲ್ಲ ಏನಾದ್ರು ಸೂಕ್ಷ್ಮವಾಗಿ ಅವ್ರು ಸಾವಿರ ಲಕ್ಷಗಟ್ಟಲೆ ಜನರು ಅಂತಃಕರಣದೊಳಗೆ ಏನೋ ಒಂದು ಪರಿಣಾಮ ಆಗ್ತಿರ್ತಾರೆ. ಅವ್ರ ದೇಹದಿಂದ ಇರುವಾಗ ಮಹಾರಾಜರು ಒಂದಾವರಿ, ಈಗ ಎಲ್ಲಾ ಕಡಿಮೆ ಇದ್ದಾರೆ. ಆದ್ರಿಂದ ನಾವು ಇದು ನಿಜವಾಗಿಯೂ ಮಹಾರಾಜರ ಸಂಕಲ್ಪದ ಇಷ್ಟೊಂದು ಅವ್ಯಾಹತವಾಗಿ ನಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಕರ್ತೃತ್ವ ಅಲ್ಲದು. ನಾವು ನಮ್ಮನ್ನು ನಿಮಿತ್ತ ಮಾಡ್ಕೊಂಡಲ್ಲ, ಅದೊಂದು ನಮ್ಮ ಭಾಗ್ಯ ಅಂತ. ಆದ್ರಿಂದ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಯ್ತು. ನಮಗ ಅನಿವಾರ್ಯದ ಬರ್ಲಿಕ್ಕೆ ಆಗದೆ ಇರೋದು, ಯಾಕಂದ್ರೆ ಅಲ್ಲಿಯೂ ಸಹಿತ ನಾವು ಪುಣ್ಯತಿಥಿಯಿಂದ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ ನಮ್ಮ ಸೇವಾ. ಅದನ್ನ ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಅವರು ಮುಖ್ಯವಾಗಿ ರಾಮಣ್ಣ ಅವರ ಕುಟುಂಬದವ್ರಿಗೆ ಎಲ್ಲರಿಗೂ, ಅದ್ರ ಜೊತೆಗೆ ನಮಗೂ ಎಲ್ಲರಿಗೂ ಸಹಿತ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ 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 ರವಿ.